ಜನ ಬಂದಿದ್ದೀರಾ? ಸೂಪರ್. 19 ಜನ ಬಂದಿದ್ದೀರಾ. ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊತೀನಿ. ಇವತ್ತು ನಾವು ಇನ್ನ ಒಂದಿನ ಎಕ್ಸ್ಟ್ರಾ ಎದ್ದಿ ನಾವು ಭೂಮಿ ಮೇಲೆ ಕೂತಿದ್ದೀವಿ ಅಂತಂದ್ರೆ ಆ ದೇವರಿಗೆ ಥ್ಯಾಂಕ್ಸ್ ನ ಹೇಳ್ತಾ, ಹಾಗೆ ನಮ್ಮ ಜನ್ಮ ಕೊಟ್ಟಂತ ನಮ್ಮ ತಂದೆ ತಾಯಿಗೂ ಕೂಡ ನಾವು ಥ್ಯಾಂಕ್ಸ್ ನ ಹೇಳ್ತಾ, ಮತ್ತೆ ನಮ್ಗೆ ಈ ಅವಕಾಶ ಕೊಟ್ಟಂತಹ ನಮ್ಗೆ 6 ಜನ ಕೋರ್ ಲೀಡರ್ ಮತ್ತೆ ನಟರಾಜನ್ ಸರ್ಗೂ ಕೂಡ ನಾವು ಥ್ಯಾಂಕ್ಸ್ ನ ಹೇಳ್ತಾ, ಥ್ಯಾಂಕ್ ಯು ಸವಿತಾ ಮೇಡಮ್, ಥ್ಯಾಂಕ್ ಯು ಸರ್ ಅಂತ ಥ್ಯಾಂಕ್ಸ್ ನ ಹೇಳ್ತಾ, ಇವತ್ತೇನು ಬುಧವಾರ, ಇವತ್ತು ಯಾವ ವಾರ? ಬುಧವಾರ ಅಲ್ವಾ? ಎಲ್ರಿಗೂ ಗೊತ್ತೇ ಇರ್ತದೆ. 2 ದಿನದಿಂದ ಶೇರಿಂಗ್ ಫುಲ್ ಶೇರಿಂಗ್ ನಡೀತಾನೆ ಇದೆ. ಇನ್ನೂ ಸಾಕಾಗಲ್ಲ ಶೇರಿಂಗ್ಗೆ, ಯಾಕೆಂದ್ರೆ ಇನ್ನು ನಾನ್ ಮಾತಾಡ್ತೀನಿ ಅಂತ ಅನ್ನೋದು ಒಂದು ಕುತೂಹಲ ಅನ್ನೋದು ಇದ್ದೇ ಇರ್ತದೆ. ಇವತ್ತೇನು ಬುಧವಾರ ಎಲ್ರು ನೀವೊಂದು ಇವತ್ತು ಒಂದು ದೇವ್ರು, ಗುರುವಾರ ಒಂದ್ ದೇವ್ರು ಅನ್ನೋದು, ಎಲ್ರಿಗೂ ಒಂದೊಂದು ದೇವ್ರು ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದಂತ ದೇವ್ರುಗಳು ನೀವು ನಮ್ಮಲ್ಲಿ ಇರ್ತದೆ. ಆ ದೇವ್ರ ಆಶೀರ್ವಾದಗಳು ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತೀನಿ ನಾನು. ನೀವೇನೇನು ಅನ್ಕೊಂಡಿದ್ದೀರಿ ಎಲ್ಲ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗ್ಲಿ ಅಂತ ಕೇಳ್ತಾ, ಇವತ್ತು ಯಾರು ಬರ್ತಾರೆ ಅಂತ ನೆನ್ನೆಲೆ ಅಲ್ಲೇ ಕ್ಲೂ ಕೊಟ್ಬಿಟ್ಟಿದ್ದಾರೆ ನಟರಾಜ್ ಸರ್, ಹೇಳ್ಬಿಟ್ಟಿದ್ದಾರೆ ಇವತ್ತು ಯಾರು ಬರ್ತಾರೆ ಅಂತ ಗೊತ್ತಾಗಿದೆ. ಇನ್ನೇನ್ ಜಾಸ್ತಿ ಹೇಳೋದೇನ್ ಬೇಕಾಗಿಲ್ಲ, ಏಕೆಂದ್ರೆ ನಾವು ಟೈಮ್ ತಗೊಳಕ್ಕಿಂತ ಅವ್ರಿಗೆ ಟೈಮ್ ಕೊಟ್ಟು ನಾವು ಕೇಳಿ, ಇದು ತುಂಬಾ ಜನಕ್ಕೆ ಇಂಗ್ಲಿಷ್ ನಲ್ಲಿ ಹಿಂದಿನಲ್ಲಿ ಹೇಳಿರೋದು ಅರ್ಥ ಆಗಿರಲ್ಲ. ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಇವಾಗ ಇನ್ನೂ ಸಿಗ್ತಾ ಹೋಗುತ್ತೆ. ಯಾರು ಬಂದಿಲ್ವೋ ಅವ್ರಿಗೂ ಕೂಡ ಸಿಗ್ತಾ ಹೋಗುತ್ತೆ, ಮತ್ತೆ ಯಾರು ಬಂದಿರೋರ್ಗೆ ಯಾರು ಕ್ಲಿಯರಿಟಿ ಸಿಕ್ಕಿಲ್ವೋ ಅವ್ರಿಗೂ ಕೂಡ ಇಲ್ಲಿ 100% ಕ್ಲಿಯರಿಟಿ ಆಗಿ ಸಿಗ್ತಾ ಹೋಗುತ್ತೆ. ಇದನ್ನ ಕೊಡಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಗೊತ್ತೇ ಇದೆ ನಿಮ್ಗೆಲ್ಲ. ಇವತ್ತು ನಾವು ಕೂಡ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದು, ಎಲ್ಲೆಲ್ಲಿ ಮಿಸ್ ಆಗಿದೆಯೋ ಆ ವಿಷಯಗಳನ್ನ ನಾವು ತಿಳ್ಕೋಬೇಕು. ಎಲ್ಲೆಲ್ಲಿ ಏನೇನು ಕೊಟ್ಟಿದ್ದಾರೋ ಒಂದೊಂದು ವಿಷಯಗಳು ನಮ್ಗೆ ಮಿಸ್ಟೇಕ್ ಆಗಿರ್ತದೆ, ಆ ವಿಷಯನ ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ಳೋಣ, ಅದನ್ನ ಫೀಲ್ಡ್ ಮೇಲೆ ಹಾಕೋಣ. ಯಾಕೆಂದ್ರೆ ನಾವು ಇಲ್ಲಿ ಏನ್ ತಿಳ್ಕೊತೀವೋ ಅದನ್ನ ಸಮೀರ್ ಸರ್ ವಿಷನ್ ಏನಿದೆಯೋ ಅದನ್ನ ನಾವು ನಮ್ಮ ಲೀಡರ್ಸ್ಗಳಿಗೆ, ನಮ್ಮ ಡೌನ್ ಲೀಡರ್ಸ್ಗಳಿಗೆ ನಾವು ಹೇಳ್ಬೇಕು. ಅವಾಗ ಅವ್ರಿಗೆ ಅರ್ಥ ಮಾಡಿಸೋ ರೀತಿ ನಾವು ಹೇಳ್ತಾ ಹೋಗ್ಬೇಕು, ಅದನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮಲ್ಲೇ ಇರುವಂತಹ ಗ್ರೇಟೆಸ್ಟ್ ಲೀಡರ್, ಖುಷಿ ಆಗುತ್ತೆ ಕರೆಯಕ್ಕೆ. ಒಂದು ಟೀಚರ್ ಅಂತ ಅವಾರ್ಡ್ ಪಡ್ಕೊಂಡಿರೋಂಥ ರಾಜು ಸರ್ ಹತ್ರನೇ ಪಡ್ಕೊಂಡಿರೋಂಥವ್ರು ನೋಡಿ. ಸಮೀರ್ ಸರ್ ಎಲ್ರಿಗೂ ಹೇಳಿದ್ರು, ಬುಕ್ಕು ಪೆನ್ನು ಬರಿಬೇಡ್ರಿ, ಯಾರನ್ನು ಇಲ್ಲಿ ಬರೆಯಕ್ ಹೋಗ್ಬೇಡಿ, ನೀವು ನನಗೆ ಟೈಮ್ ಕೊಟ್ಟು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯಿರಿ ಅಂತ ಹೇಳಿದ್ರು. ಆದ್ರೂ ಸವಿತಾ ಮೇಡಮ್ ನಮ್ಗೋಸ್ಕರ ದೂರ ಕೂತಿರೋದಕ್ಕೆ ಬರ್ಕೊಂಡು ನಾವು ಕೊಡ್ಬೇಕು ಟೀಮ್ಗೆ ಅಂತಂದ್ರೆ, ಅವ್ರ ಟೀಮ್ ಎಲ್ಲ ಏನಿಲ್ಲ ನೋಡಿ, ನನ್ನ ಟೀಮ್ಗೆ ಕೊಡ್ಲೇಬೇಕು ಅಂತ ಅನ್ಕೊಳೋದು ಒಂದು ಅವ್ರಿಗೆ ಥಾಟ್ ಇರೋದ್ರಿಂದ ಬರ್ಕೊಂಡು ನಮ್ಗೆ ಒಂದು ಜ್ಞಾನನ ಕೊಡಕ್ ಬರ್ತಾ ಇದಾರೆ. ತುಂಬಾ ಖುಷಿ. ಗ್ರೇಟ್ ಸವಿತಾ ಮೇಡಮ್. ಯಾರನ್ನೂ ಅಲ್ಲಿ ಸಮೀರ್ ಸರ್ ಬರೆಯೋಕ್ಕೂ ಕೊಡ್ಲಿಲ್ಲ, ಮತ್ತೆ ವಿಡಿಯೋ ಮಾಡೋಕ್ಕೂ ಕೊಡ್ಲಿಲ್ಲ ಮುಂದೆ ಇರೋರಿಗೆ. ಗ್ರೇಟ್ ನಿಮ್ಗೆ ಅಂತ ಹೇಳ್ಬೋದು ನಾವು. ಹಾಗೆ ನಮ್ಗೆ ಜ್ಞಾನ ಕೊಡಕ್ಕೆ ಅಂತ ಬರ್ತಾ ಇರೋಂಥ ವ್ಯಕ್ತಿ ಟೀಚರ್ ಅಂತ ನಾವ್ ಹೇಳ್ಬೋದು, ನಾವು ಗುರುಮ ಅಂತ ಹೇಳ್ಬೋದು. ಫಸ್ಟ್ ಗುರುಮ ಸುರೇಖಾ ಭಾರ್ಗವ ಮೇಡಮ್, ನಮ್ಗೆಲ್ಲ ಇವಾಗ ಆಗಿರೋಂಥ ಗುರುಮ. ಫಸ್ಟ್ ಕೋಡ್ ಲೀಡರ್, ಸೆಕೆಂಡ್ ಗುರುಮ್ಮ ಅಂತ ಹೇಳ್ಬೋದು ನಾನು. ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಕರೆಯೋಕ್ಕೂ ಕೂಡ. ಅವ್ರ ಟೀಮಲ್ಲಿ ನಾವಿರೋದು ಕೂಡ ನಮ್ಗೊಂತೆಲ್ಲ ಖುಷಿ ಆಗುತ್ತೆ. ಇಂಥ ಒಂದು ಟೀಚರ್ ಜೊತೆಲಿ, ಇಂಥ ಒಂದು ಗುರುಮ ಜೊತೆಲಿ ಇದ್ದೀವಲ್ಲ ಅಂತ ಅನ್ನೋದೊಂದು. ಅವ್ರನ್ನ ಒಂದು ಎಲ್ರು ಅಡ್ಮಿಟ್ ಮಾಡ್ಕೊಂಡು ಹೊಸ ಸ್ಕ್ರೀನ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಸವಿತಾ ಮೇಡಮ್, ವೆಲ್ಕಮ್. ಸವಿತಾ ಮ್ಯಾಮ್, ಸವಿತಾ ಮ್ಯಾಮ್. Thank you so much. ಸೂಪರ್ ಮೇಡಮ್, ವೆಲ್ಕಮ್ ಮೇಡಮ್, ವೆಲ್ಕಮ್. Thank you ma'am, thank you so much. ವಾಯ್ಸ್ ಬೇಕಾಗ್ತಿದ್ಯಾ? ಇವಾಗ ಕೇಳಿಸ್ತಿದ್ಯಾ ನೋಡ್ದ್ಯಾ ಮ್ಯಾಮ್? ಇವಾಗ ಈಗ ಕೇಳಿಸ್ತದೆ ಮೇಡಮ್. ಅದೇ ಕೇಳಿಸ್ತಿದ್ಯಾ? ಓಕೆ. ಡಿಸ್ಟರ್ಬೆನ್ಸ್ ಆದ್ರೆ ಒಂದ್ ಸ್ವಲ್ಪ ಹೇಳಿ ನನ್ಗೆ. ಓಕೆ, ಹೇಳ್ತೀನಿ. ನನ್ನ ವಾಯ್ಸ್ ಕೇಳಿಸ್ತಾ ಮೇಡಮ್? ಕೇಳಿಸ್ತಾ ಇದೆ. ಮೇಡಮ್ ನಿಮ್ದೇ ಒಂಚೂರು ಬ್ರೇಕ್ ಆಗ್ತಾ ಇದೆ. ಸವಿತಾ ಮೇಡಮ್ ಕ್ಲಿಯರ್ ಆಗಿದೆ ಇವಾಗ. ಓಕೆ ಮ್ಯಾಮ್, ಓಕೆ. Thank you so much leaders, thank you so much. Yes, good morning all leaders. ಹೇಗಿದ್ದೀರಾ? ಎಲ್ಲಾರು ಹ್ಯಾಪಿಯಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅನ್ಕೊಳ್ತೀನಿ. ಎಸ್, ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕೋರ್ ಲೀಡರ್ಸ್, ಇಲ್ಲಿರೋ ಎಲ್ಲಾರ್ಗು ಥ್ಯಾಂಕ್ಫುಲ್ ಆಗಿರ್ತೀನಿ. ಜನ್ಮ ಕೊಟ್ಟಂತ ನಮ್ಮ ತಂದೆ ತಾಯಿಗೆ ಆಲ್ವೇಸ್ ಗ್ರೇಟ್ಫುಲ್. ಯಾಕಂದ್ರೆ ಯಾವಾಗ್ಲೂ ಹೇಳ್ತೀವಲ್ಲ, ಮೋದಿ ಕೇರ್ ಸಿಕ್ಬೇಕು ಅಂದ್ರೆ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಇವರೆಲ್ಲ ಪುಣ್ಯ ಮಾಡಿದ್ರೆ ಮಾತ್ರ ಸಿಕ್ಕೋದಂತ. ಖಂಡಿತವಾಗ್ಲೂ ಅವರೆಲ್ಲ ಪುಣ್ಯ ಮಾಡಿರೋದಕ್ಕೆ ನನಗೆ ಅವಕಾಶ ಸಿಕ್ಕಿರುವಂತದ್ದು.
ನಟರಾಜ್ ಸರ್ಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇವತ್ತೊಂದಿನ ಎಕ್ಸ್ಟ್ರಾ ಅವಕಾಶ ಮಾಡಿಕೊಟ್ಟಂತ ದೇವ್ರಿಗೆ ನನ್ನ ಮತ್ತೆ ಎದ್ದೋಳ್ಸಿರೋದಕ್ಕೆ ಥ್ಯಾಂಕ್ಫುಲ್ ಗ್ರೇಟ್ಫುಲ್ ಆಗಿ ಹೇಳ್ತಾ ಅವ್ರನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಎಸ್ ಮ್ಯಾಮ್, ನೂರ್ಜಾನ್ ಮ್ಯಾಮ್ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟು ಇನ್ವೈಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಲೀಡರ್ಸ್, ನಾವು ಶನಿವಾರ ಎಲ್ಲಾರು ಅಟೆಂಡ್ ಮಾಡಿದ್ವಿ. ಏನ್ ಅಟೆಂಡ್ ಮಾಡಿದ್ವಿ? ಸಮೀರ್ ಸರ್ ಬರ್ತಾರೆ. ಸುಮಾರು ಜನ ಸಮೀರ್ ಸರ್ನ ನೋಡ್ಬೇಕಂತಾನೆ ಬಂದಿರೋದಲ್ಲಿ, ಕರೆಕ್ಟ್ ಅಲ್ವಾ? ಸಮೀರ್ ಸರ್ ನಮ್ಮ ಆರಾಧ್ಯ ದೈವನ ನೋಡಕ್ಕಂತಾನೆ ಹೋಗಿರೋದು. ಏನೋ ಒಂದ್ ಖುಷಿ, ಏನೋ ಹುಮ್ಮಸ್ಸು, ಏನೋ ಒಂದ್ ಜೋಶು, ಇದ್ರಲ್ಲೇ ಎಲ್ಲಾರು ಮುಳುಗೋಗ್ಬಿಟ್ಟಿದ್ವಿ ಅವತ್ತು. ನಾವ್ ಅನ್ಕೊಂಡಿದ್ವಿ ಯಾವಾಗ್ಲೂ ಸಮೀರ್ ಸರ್ ಬಂದಾಗ ಏನಿರುತ್ತೆ, ಜೋಶ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ. ಅವ್ರು ಕೆಲವೊಂದ್ ಹಾಡುಗಳು ಹೇಳ್ತಾರೆ, ಹಾಡುಗಳು ಹೇಳುವಾಗ ಅಳ್ತಾರೆ, ಪ್ರತಿಯೊಬ್ರು ಸ್ಟೇಜ್ ಮೇಲೆ ಹೋಗ್ತಾರೆ, ಸೇಮ್ ಯಾವಾಗ್ಲೂ ಇದ್ದಂಗೆ ಇರುತ್ತೆ ಅನ್ಕೊಂಡಿದ್ದು. ಬಟ್ ಈ ಸಲ ಎಂಟೈರ್ಲಿ ಡಿಫ್ರೆಂಟ್ ಇದ್ದಿದ್ದು. ನಾವ್ ಅನ್ಕೊಂಡಿದ್ದೆಲ್ಲ ಯಾವ್ದು ಆಗಿಲ್ಲ ಅಲ್ಲಿ. ಈ ಸಲ ಅವ್ರು ಕೊಟ್ಟಂತದ್ದು ನಿಜವಾಗ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಬೇಕೇ ಬೇಕಾಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ. ನನಗ್ ಪರ್ಸನಲ್ ಆಗಿ ಅರ್ಥ ಆಗಿದೆ ಏನು ಅಂದ್ರೆ, ಸಮೀರ್ ಸರ್ ಅಷ್ಟೊಂದು ಒಂದು 3 ಅವರ್ 4 ಅವರ್ ಮಾತಾಡಿರೋದ್ರಲ್ಲೂ ಎಲ್ಲೂ ಮೋದಿ ಕೇರ್ ನನ್ನ ಕಂಪನಿ, ಮೋದಿ ಕೇರ್ ಅನ್ನೋದನ್ನ ಪ್ರಸ್ತಾಪನೆ ಮಾಡಿಲ್ಲ. ಅವರು ಬಿಸ್ನೆಸ್ ಅಲ್ಲಿ ಸೆಟ್ ಬ್ಯಾಕ್ಸ್ ಆಗಿರೋದ್ರ ಬಗ್ಗೆ ಹೇಳಿದ್ರು ಹೊರತು ಮೋದಿ ಕೇರ್ ನ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ನಮ್ಗೆ ಹೇಳ್ಕೊಟ್ರು ಹೊರತು ಇದು ನನ್ ಕಂಪನಿ, ನೀವ್ ಬಿಸ್ನೆಸ್ ನ ಗ್ರೋತ್ ಮಾಡಕ್ ನಾವ್ ಏನ್ ಮಾಡ್ಬೇಕು ಇದೆಲ್ಲ ಎಲ್ಲೂ ಅವ್ರು ಹೇಳೇ ಇಲ್ಲ. ಒಂದು ಸಾಮಾನ್ಯವಾದ ವ್ಯಕ್ತಿಗಳ ಹತ್ರ ಹೇಗ್ ಮಾತಾಡಿದ್ರು ಅದೇ ತರ ಮಾತಾಡ್ತಾ ಹೋದ್ರು ಸರ್. ಸೊ ಇಲ್ಲಿ ಏನ್ ಗೊತ್ತಾ, ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಆಕ್ಚುಲಿ ನಾನು ಇದನ್ನ ಏನಕ್ಕೆ ಬರ್ಕೊಂಡೆ ಅಂದ್ರೆ, ನನ್ನ ಉದ್ದೇಶ ಒಂದೇ, ನಟರಾಜ್ ಸರ್ ಟೀಮ್ ಎಲ್ಲಾರ್ಗು ಸಮೀರ್ ಸರ್ ಏನ್ ಹೇಳಿದ್ದಾರೆ ಅಂತ ಗೊತ್ತಾಗ್ಬೇಕು. ಕೆಲವೊಂದ್ ಪಾಯಿಂಟ್ಸ್ ಬಿಟ್ಟಿರ್ಬೋದು ಇಂಪಾರ್ಟೆಂಟ್ ಆಗಿರೋದನ್ನ ಎಲ್ಲ ಬರ್ದಿದೀನಿ ನಾನು ಕುತ್ಕೊಂಡು. ಯಾಕೆಂದ್ರೆ ನಾನಲ್ಲಿ ಕೇಳಿಸ್ಕೊಳ್ಳೋಕ್ಕಿಂತನೂ ಬರೀತಾ ಹಂಗೆ ಕೇಳಿಸ್ಕೊಳ್ತಾ ಇದ್ದೆ. ಬರೆಯೋದು ಕೇಳಿಸ್ಕೊಳ್ಳೋದು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಇದು ಬೇಕೇ ಬೇಕು. ನನ್ನ ಟೀಮ್, ನನ್ನ ನಟರಾಜ್ ಸರ್ ಟೀಮ್ಗೆ ಇದು ಬೇಕೇ ಬೇಕು ಅಂತ ಬರ್ಕೊಂಡಿರೋಂಥದ್ದು. ಅದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನ್ ನಿಮ್ಗೆಲ್ಲ ಇವತ್ತು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗಿ. ಓಕೆ, ಸೊ ಇಲ್ಲಿ ಬಂದು ಫಸ್ಟ್ ಸಮೀರ್ ಸರ್ ಫಸ್ಟ್ ಬಂದಿದ ತಕ್ಷಣ ಎಲ್ಲಾರು ಆರತಿ ಮಾಡಿದ್ರು, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು, ಇದೆಲ್ಲಾನು ಆಯ್ತಲ್ವಾ. ಸೊ ಆಮೇಲೆ ಏನಾಯ್ತು, ಸಮೀರ್ ಸರ್ ಬಂದ್ರು. ಆಮೇಲೆ ಏನು ಅಲ್ಲಿ ಹುಡುಗರೆಲ್ಲ ಕೂತಿದ್ರು. ನೋಡಿ, ಎಂತ ಒಂದ್ ದೊಡ್ಡ ವ್ಯಕ್ತಿನು ಚೇರ್ ಇಟ್ಕೊಂಡು ಅವ್ರಿಗೆ ಕುತ್ಕೊಳಕ್ ಆಗದೆ, ಮಕ್ಕಳು ಚಂದ್ರ ಸರ್ ಮಕ್ಕಳು ಎಷ್ಟು ಇಕ್ಕಟ್ಟಲ್ಲಿ ಕೂತಿದ್ರು, ಒಳಗಡೆ ಹೋಗಿ ಚೇರ್ ತಗೊಂಡ್ಬಂದ್ ಹಾಕಿ ಕೂಡ್ಸಿದ್ರು. ನೀವೆಲ್ಲ ಅದೆಲ್ಲ ಮಾಡ್ತೀವ ಫ್ರೆಂಡ್ಸ್? ನಿಜವಾಗ್ಲು ಖಂಡಿತ ಮಾಡಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಇದು, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇದೆಲ್ಲ ಆಗುತ್ತೆ ಅಂತ. ಸೊ ಆತರ ಎಲ್ಲ ಒಂದ್ ಸನ್ನಿವೇಶ ಆಗಿದ್ದು. ಸಮೀರ್ ಸರ್ಗೆ ಆರತಿ ಮಾಡಿ ವೆಲ್ಕಮ್ ಮಾಡ್ಕೊಂಡಿದ್ವಿ. ಓಕೆ, ಇದೆಲ್ಲ ಆಯ್ತು. ಸಮೀರ್ ಸರ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಏನ್ ಹೇಳಿದ್ರು, ಹಣ ಎಲ್ಲಾರ್ಗು ಬೇಕು ಅಲ್ವಾ. ಮನಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಎಲ್ಲರ ಲೈಫಲ್ಲೂ. ಇಲ್ಲಿ ನಾನು ಇಂಗ್ಲಿಷ್ ಅಲ್ಲೂ ಹೇಳ್ತೀನಿ, ಮತ್ತೆ ನಾನು ಅದನ್ನ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡಿ ಸಹ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಣ ಎಲ್ಲಾರ್ಗು ಬೇಕು, ಕರೆಕ್ಟ್ ಅಲ್ವಾ? ಬಟ್ ಆ ಹಣ ನಿಮ್ಗೆ ಏನಕ್ಕೆ ಬೇಕು? ವೈ ಡು ಯು ವಾಂಟ್ ಮನಿ ಅಂತ ಕೇಳಿದ್ರು. ಮನಿ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರ ಲೈಫಲ್ಲೂ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ಆ ಹಣ ನಿಮ್ಗೆ ಏನಕ್ ಬೇಕು, ಏನಕ್ಕೋಸ್ಕರ ಬೇಕು ನಿಮ್ಗೆ ಹಣ ಅಂತ ಕೇಳಿದ್ರು. ನೀವೇ ಚೆಕ್ ಮಾಡ್ಕೊಳ್ಳಿ, ನಿಮ್ ಮನ್ಸಲ್ಲಿ ತಿಳ್ಕೊಳ್ಳಿ, ಹಣ ಏನಕ್ ನಿಮಗ್ ಬೇಕು, ಏನಕ್ ಅವಶ್ಯಕತೆ ಇದೆ ಹಣ ಅಂತ. ನೆಕ್ಸ್ಟ್ ಹೇಳಿದ್ರು, ಡ್ರೀಮ್ ಇಸ್ ಲೈಕ್ ಲುಕಿಂಗ್ ಗುಡ್. ವಾಟ್ ಇಸ್ ಗೋಯಿಂಗ್ ಆನ್ ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್. ಎಲ್ಲಾರ್ಗು ಕನ್ಸುಗಳಿದೆ. ಇವತ್ ಪರಿವರ್ತನೆ ಮಾಡುವಾಗ ಎಷ್ಟು ಜನಕ್ಕೆ ಹೇಳ್ತೀವಿ ನಾವು, ಕನ್ಸುಗಳಂದ್ರೆ ಏನು, ಆ ಕನ್ಸಲ್ಲಿ ನಾನು ಹೇಗ್ ಜೀವಿಸ್ಬೇಕು ಅಂತ. ಎಲ್ಲ ಕನ್ಸುಗಳು, ತುಂಬಾ ಕನ್ಸು ಕಾಣೋದು ತುಂಬಾ ಇಂಪಾರ್ಟೆಂಟ್, ಎಲ್ಲ ನಮಗ್ ಗೊತ್ತು. ಆದ್ರೆ ನನ್ನ ಮನ್ಸಲ್ಲಿ ಏನ್ ಓಡ್ತಾ ಇದೆ, ನನ್ ಮೈಂಡ್ ಅಲ್ಲಿ ಏನ್ ಓಡ್ತಾ ಇದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಾನ್ ಕನ್ಸ್ ಮಾತ್ರ ಕಾಣ್ತಾ ಇದ್ದೀನಿ, ಆ ಕನ್ಸನ್ನ ರಿಯಾಲಿಟಿಗೆ ತಗೊಂಬರಕ್ಕೆ ಏನ್ ಮಾಡ್ತಾ ಇದ್ದೀನ ಅಂತ ನಾವು ಪರಿವರ್ತನೆಯಲ್ಲಿ ಕೇಳ್ತೀವಿ. ಬಟ್ ಈ ಕನ್ಸುಗಳು ಅನ್ನೋದು ತುಂಬಾ ಅದ್ಭುತವಾಗಿರುತ್ತೆ ಕೇಳಕ್ಕೆ. ಬಟ್ ನನ್ ತಲೆಯಲ್ಲಿ ಏನ್ ಓಡ್ತಾ ಇದೆ, ನನ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ಬೇಕು. ಸೊ ಅದಕ್ಕಂತಾನೆ ಈ ಸೆಷನ್ ನೋ ಯುವರ್ ವೈ, ಅಂದ್ರೆ ಯಾಕೆ, ನಿಮ್ಮ ಯಾಕೆ ಅಂತ ನೀವು ತಿಳ್ಕೊಳ್ಳಿ ಅಂತ ಹೇಳಿರೋ ಸಮೀರ್ ಸರ್. ಸೋಚ್ ಬದ್ಲು ಅಂತ ಹೇಳಿದ್ರು. ಅಂದ್ರೆ ನಾನು ಯೋಚನೆ ಮಾಡುವಂತ ರೀತಿನ ನಾನ್ ಬದಲಾಯಿಸ್ಕೋಬೇಕು. ಸೋಚ್ ಬದ್ಲು ಚೇಂಜ್ ದ ವೇ ಯು ಥಿಂಕ್
ಅಂದ್ರೆ ನನ್ ಆಲೋಚನೆಯಲ್ಲಿ ಬದಲಾವಣೆ ಆಗ್ಬೇಕು, ನಾನ್ ಆಲೋಚನೆ ಮಾಡುವಂತ ರೀತಿ ಬದಲಾಗ್ಬೇಕು ಅಂತ ಹೇಳಿದ್ರು. ಥಿಂಕ್ ಅಬೌಟ್ ದ ಪರ್ಸನ್ ಹೂ ಫಸ್ಟ್ ಶೋಡ್ ಯು ಮೋದಿ ಕೇರ್. ನೀವು ಫಸ್ಟ್ ಮೋದಿ ಕೇರ್ಗೆ ಪರಿಚಯ ಮಾಡಿಸಿದಂತ ವ್ಯಕ್ತಿ ಯಾರು, ಆ ವ್ಯಕ್ತಿನ ಮನ್ಸಲ್ಲಿ ಯೋಚನೆ ಮಾಡಿ. ಆಮೇಲೆ ಅವ್ರು ಏನ್ ಮಾಡ್ಸಿದ್ರು, ನಮ್ಮ ಎದೆ ಮೇಲೆ ಹಾರ್ಟ್ ಮೇಲೆ ಕೈ ಇಡ್ಸ್ಬಿಟ್ಟು ಆ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರಿಗೆ ಗ್ರಾಟಿಟ್ಯೂಡ್ ಕೊಡಿ ಅಂತ ಹೇಳಿದ್ರು. ಯಾವ ಬಿಸ್ನೆಸ್ ಅಲ್ಲಿ ಈ ತರ ಒಂದು ಬಾಂಧವ್ಯ ತರ ಹೇಳ್ಕೊಡ್ತಾರೆ ಹೇಳಿ? ಯಾರು ಸಾಧ್ಯನೇ ಇಲ್ಲ. ಶತಕೋಟಿ ಒಡೆಯ ಅವ್ರು ಮಲ್ಕೊಂಡಿದ್ರು ಅವ್ರು ಹಣ ಬರ್ತಾ ಇರುತ್ತೆ. ಆ ತರ ವ್ಯಕ್ತಿ ಈ ತರ ಎಲ್ಲ ಹೇಗೆ ಹೇಳ್ಕೊಡಕ್ ಸಾಧ್ಯ ಅಲ್ವಾ ಫ್ರೆಂಡ್ಸ್? ಸೊ ನಿಮಗೆ ಫಸ್ಟ್ ಈ ಮೋದಿ ಕೇರ್ ಬಗ್ಗೆ ಅವಕಾಶ ಕೊಟ್ಟಂತ ವ್ಯಕ್ತಿನ ನೀವು ನೆನೆಸ್ಕೊಳ್ಳಿ ಅಂತ ಹೇಳಿದ್ರು. ನೆಕ್ಸ್ಟ್ ಏನ್ ಹೇಳಿದ್ರು ಗೊತ್ತಾ ಅವರು? ವಾಟ್ ಇಫ್ ದೇ ನೆವರ್ ಮೇಡ್ ಅ ಕಾಲ್. ನಿಮ್ಗೆ ಈ ಅವಕಾಶ ಪರಿಚಯ ಮಾಡಕ್ಕೆ ನಿಮ್ಮನ್ನ ಕರೀದೇ ಇದ್ದಿದ್ರೆ ಇವತ್ತು ನೀವೆಲ್ಲ ಎಲ್ಲಿರ್ತಿದ್ರಿ? ಚೆಕ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಈ ಅವಕಾಶ ಕೊಟ್ಟಂತ ವ್ಯಕ್ತಿ ಆ ದಿನ ಆ ಫೋನ್ ಕಾಲ್ ಮಾಡಿಲ್ಲ ಅಂದ್ರೆ, ಇಲ್ಲ ಆ ಅವಕಾಶ ನಿಮಗ್ ಕೊಟ್ಟಿಲ್ಲ ಅಂದ್ರೆ ಎಲ್ಲಿರ್ತಿದ್ರಿ? ಇಲ್ಲ ಅಂದ್ರೆ ಒಂದಿನ ಆ ವ್ಯಕ್ತಿನೇ ನಿಮ್ಮನ್ನ ಬಿಟ್ಟು, ಈ ಬಿಸ್ನೆಸ್ ನ ಬಿಟ್ಟು ಹೋಗ್ಬಿಟ್ಟಿದ್ದು, ನಿಮ್ಮನ್ನ ಮೀಟ್ ಮಾಡಕ್ ಮುಂಚೆ ಹೋಗ್ಬಿಟ್ಟಿದ್ರೆ ನಿಮಗೆ ಈ ಅವಕಾಶ ಯಾರು ಕೊಡ್ತಿದ್ರು? ವಾಟ್ ಇಫ್ ದೇ ಕ್ವಿಟ್ ಒನ್ ಡೇ ಬಿಫೋರ್ ಮೀಟಿಂಗ್ ಯು. ನಿಮ್ಮನ್ನ ಭೇಟಿಯಾಗಕ್ ಮುಂಚೆನೆ ಒಂದಿನ ಏನಾದ್ರೂ ಈ ಬಿಸ್ನೆಸ್ ನ ಅವ್ರು ಬಿಟ್ಟು ಹೋಗ್ಬಿಟ್ಟಿದ್ರೆ ಏನಾಗ್ಬೇಕಾಗಿತ್ತು, ಏನಾಗ್ತಿತ್ತು? ನಿಮ್ ಲೈಫು ಇವತ್ ಏನಿದೆಯೋ ಕ್ವೆಶನ್ ಮಾರ್ಕೋ. ಓಕೆ, ಕ್ವೆಶನ್ ಮಾಡ್ಕೊಳ್ಳಿ ನಿಮಗ್ ನೀವು. ಆ ವ್ಯಕ್ತಿ ನಿಮ್ಗೆ ಅವಕಾಶ ಕೊಡಕ್ ಮುಂಚೆನೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಏನಾಗ್ತಿತ್ತು? ಆಮೇಲೆ ನಿಮ್ ಲೈಫ್ ಇವತ್ ಏನಿದ್ಯೋ ಆ ವ್ಯಕ್ತಿ ಅವಕಾಶ ಕೊಡ್ದಿದ್ರೆ ನಿಮ್ ಲೈಫ್ ಇವತ್ ಹೀಗಿರ್ತಿತ್ತ? ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ, ಆ ಬಂದಂತ ವ್ಯಕ್ತಿ ನಿಮ್ಗೆ ಅವತ್ತೊಂದು ಫೋನ್ ಕಾಲ್ ಮಾಡದೆ ಇದ್ದಿದ್ರೆ, ಆ ಅವಕಾಶ ಮಾಡಕ್ ಮುಂಚೆನೆ ಆ ವ್ಯಕ್ತಿ ಬಿಸ್ನೆಸ್ ನ ಬಿಟ್ಟು ಹೋಗ್ಬಿಟ್ಟಿದ್ರೆ ನಿಮ್ ಲೈಫ್ ಇವತ್ತು ಇವಾಗ ನೀವೇನ್ ಇದೀರೋ ಈ ತರ ಇರ್ತಿತ್ತ? ಸೇಮ್ ಇವತ್ ನೀವ್ ಹೇಗಿದ್ದೀರೋ ಇರ್ತಿತ್ತ? ಹಾಗಾದ್ರೆ ಯಾರು ನಿಮ್ ಲೈಫ್ ನ ಚೇಂಜ್ ಮಾಡಿದ್ದು? ಹೂ ಚೇಂಜ್ಡ್ ಯುವರ್ ಲೈಫ್ ಅಂತ ಕ್ವೆಶನ್ ಮಾರ್ಕ್ ಬಂತು. ಯಾರು ನಿಮ್ ಲೈಫ್ ನ ಚೇಂಜ್ ಮಾಡಿದ್ದು? ಅವ್ರ ಹೆಸರನ್ನ ಸೈಲೆಂಟ್ ಆಗಿ ನಿಮ್ ಮನ್ಸಲ್ಲಿ ಹೇಳ್ಬಿಟ್ಟು ಎದೆ ಮೇಲೆ ಕೈ ಇಟ್ಕೊಂಡು ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿ ಅಂತ ಹೇಳಿದ್ರು. ಆವಾಗ ನಾವೆಲ್ಲ ಎದೆ ಮೇಲೆ ಕೈ ಇಟ್ಕೊಂಡು ಆ ವ್ಯಕ್ತಿಗೆ, ನಮ್ಗೆ ಅವಕಾಶ ಕೊಟ್ಟಂತ ವ್ಯಕ್ತಿಗಳಿಗೆ ಥ್ಯಾಂಕ್ ಯು ಅಂತ ಹೇಳಿದ್ರು. ಅವ್ರು ಹೇಗೆ ಇರ್ಲಿ ಏನೇ ಇರ್ಲಿ ಅವ್ರಿಗೆ ಥ್ಯಾಂಕ್ ಯು ಹೇಳೋದು ನನ್ ಜವಾಬ್ದಾರಿ. ಯಾಕಂದ್ರೆ ಅವ್ರು ಇಂತ ಒಂದ್ ದೊಡ್ಡ ಅವಕಾಶ ನನ್ಗೆ ಕೊಟ್ಟಿರೋದಕ್ಕೆ. ನೀವ್ ಯೋಚನೆ ಮಾಡಿ, ನಿಮ್ಗೆ ಕಷ್ಟ ಇರೋವಾಗ, ತುಂಬಾ ಕಷ್ಟ ಇರುವಾಗ ನಿಮ್ ಜೊತೆ ನಿಂತಂತ ವ್ಯಕ್ತಿಗಳು ಯಾರು? ಯಾವುದೇ ಕಷ್ಟ ಇರ್ಲಿ, ಆ ಕಷ್ಟದಲ್ಲಿ ನಿಮ್ ಜೊತೆ ನಿಂತಂತ ವ್ಯಕ್ತಿಗಳು ಯಾರಿದಾರೋ ಆ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿ. ಒಂದ್ ಪಾಯಿಂಟ್. ಎರಡನೇ ಪಾಯಿಂಟ್, ನಿಮಗ್ ತುಂಬಾ ಖುಷಿ ಆದಾಗ, ನೀವ್ ತುಂಬಾ ಹ್ಯಾಪಿ ಆಗಿದ್ದಾಗ ನಿಮ್ ಜೊತೆ ನಿಂತಂತ ವ್ಯಕ್ತಿಗಳು ಯಾರು ಅದ್ರ ಬಗ್ಗೆನೂ ಯೋಚನೆ ಮಾಡಿ ಅಂತ ಹೇಳಿದ್ರು. ಆಗ ನಾವೆಲ್ಲ ಯೋಚನೆ ಮಾಡಿದ್ವಲ್ವಾ, ನಮ್ ಕಷ್ಟದಲ್ಲಿ ಯಾರು ನಿಂತಿದ್ರು, ನಮ್ ಸುಖದಲ್ಲಿ ಯಾರು ನಿಂತಿದ್ರು ಅಂತ ಎಲ್ಲಾರು ಯೋಚನೆ ಮಾಡಿದ್ವಿ. ಸಂಬಡಿ ಬಿಲೀವ್ ಬಿಫೋರ್ ದೇ ವರ್ ಪ್ರೂಫ್. ಅಂದ್ರೆ ನನಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಆಮೇಲೆ ಬೇರೆ ವ್ಯಕ್ತಿಗಳು ಈ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ, ಇಲ್ಲಿ ನನ್ಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಪ್ರೂವ್ ಆಗಕ್ ಮುಂಚೆ ಅವ್ರು ನಂಬಿದ್ರು ಇಲ್ಲಿದ್ರೆ ಏನೋ ಒಂದ್ ರೆವಲ್ಯೂಷನ್ ಮಾಡ್ಬೋದು ಅಂತ. ಅದಕ್ಕೆ ಎಕ್ಸಾಂಪಲ್ ನಟರಾಜ್ ಸರ್ ತಗೊಳ್ಳಿ. ಇವಾಗ ಯಾರಾದ್ರೂ ಆಗ್ಬೋದು. ನಟರಾಜ್ ಸರ್ನೇ ತಗೊಳ್ಳಿ. ಅವರು ಅಂಗಡಿ ಇಟ್ಬಿಟ್ಟು ಅಷ್ಟು ಬಂಡವಾಳ ಹಾಕ್ಬಿಟ್ಟು ಅವ್ರ ಅಂಗಡಿನ ಮುಚ್ಚಬೇಕು ಅಂದ್ರೆ ಅವ್ರಿಗೆ ನಂಬಿಕೆ ಇತ್ತು ಮೋದಿ ಕೇರಲ್ಲಿ ಮುಂದೆ ನಾನು ಈಗ ಹಾಕ್ತೀನಿ ಅಂತ. ನಂಬಿಕೆ ಇಲ್ದಿದ್ರೆ ಅವ್ರು ಮಾಡಕ್ ಆಗ್ತಿದ್ದ? ಖಂಡಿತ ಇಲ್ಲ. ಅದೇ ತರ ಕೆಲವು ವ್ಯಕ್ತಿಗಳು ಅವ್ರು ನಂಬಿದ್ರು ಇಲ್ಲಿ ಪ್ರೂವ್ ಆಗಕ್ಕೆ ಮುಂಚೆ ಇಲ್ಲಿ ಏನೋ ಇದೆ, ಇಲ್ಲಿ ಮುಂದಕ್ಕೆ ಏನೋ ಆಗತ್ತೆ ಅಂತ ನಂಬಿದ್ರು. ಸಂಬಡಿ ಡಿಂಟ್ ಕ್ವಿಟ್ ಅಂದ್ರೆ ಸುಮಾರು ಜನ ಕ್ವಿಟ್ ಮಾಡಿಲ್ಲ, ಬಿಸ್ನೆಸ್ ನ ಬಿಟ್ಟು ಹೋಗಿಲ್ಲ. ನಾವೇನ್ ಹೇಳ್ತೀವಿ, ಈ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ಲಿ ಆಗದೆ ಇರ್ಲಿ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ನೀವಿಲ್ಲಿ ಉಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಸುಮಾರು ಜನ ಬಿಸ್ನೆಸ್ ನ ಕ್ವಿಟ್ ಮಾಡಿಲ್ಲ, ಅದಕ್ಕೆ ನೀವೆಲ್ಲ ಇಲ್ಲಿದ್ದೀರಾ. ನಿಮ್ಗೆ ಅವಕಾಶ ಕೊಟ್ಟಿರೋಂತ ವ್ಯಕ್ತಿ ಬಿಟ್ಟು ಹೋಗಿದ್ರೆ ನಿಮ್ಗೆ ಅವಕಾಶ ಸಿಗ್ತಿರ್ಲಿಲ್ಲ. ಅವ್ರು ಬಿಟ್ಟು ಹೋಗದೆ ಇರೋದಕ್ಕೆ ನೀವೆಲ್ಲ ಇದ್ದೀರಾ ಇಲ್ಲಿ ಅಂತ ಹೇಳಿದ್ರು. ವೆನ್ ಒನ್ ಪರ್ಸನ್ ಬಿಲೀವ್ಸ್ ಯು ಕ್ಯಾನ್ ಚೇಂಜ್ ದ ಪೀಪಲ್. ಅಂದ್ರೆ ಏನ್ ಹೇಳಿದ್ರು, ಒಬ್ಬ ವ್ಯಕ್ತಿಗೆ ನಂಬಿಕೆ ಬಂದ್ರೆ ಇಲ್ಲಿ ಏನೋ ಒಂದ್ ರೆವಲ್ಯೂಷನ್ ಆಗತ್ತೆ ಅಂತ.
ಸುಮಾರು ವ್ಯಕ್ತಿಗಳನ್ನ ಬದಲಾಯಿಸಬಹುದು. ಇಲ್ಲಿ 440 ಜನ ಇದ್ದೀರಾ, ನೀವೆಲ್ಲಾರು ಬದಲಾಗಕ್ಕೆ ರೆಡಿ ಆಗಿರೋರು, ಬದಲಾಗೇ ಆಗ್ತೀರಾ ಅಂತ ಅಲ್ಲಿ ಹೋಗಿಸ್ಬಿಟ್ರು. ನೆಕ್ಸ್ಟ್ ವುಮೆನ್ ಪವರ್ ಬಗ್ಗೆ ಹೇಳಿದ್ರು. ನಾನು ಲೇಡೀಸ್ ಅಲ್ಲಿ ತುಂಬಾ ಕಾನ್ಫಿಡೆಂಟ್ ಇದೆ ನನಗೆ, ಅವ್ರು ಎಲ್ಲೋದ್ರು ಬಿಸ್ನೆಸ್ ಅಲ್ಲಿ ಗ್ರೋತ್ ಕೊಡ್ತಾರೆ ಅಂತ ಹೇಳಿದ್ರು. ಅಂದ್ರೆ ಲೇಡೀಸ್ ಎಲ್ಲಾದ್ರಲ್ಲೂ ಫಸ್ಟ್ ಇದ್ದಾರೆ, ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ವುಮೆನ್ ಎಂಪವರ್ಮೆಂಟ್ ತುಂಬಾ ಆಗ್ತಾ ಇರೋದು ಅಂತ ಹೇಳಿದ್ರು. ನೆಕ್ಸ್ಟ್ ಹೇಳಿದ್ರು ಅವ್ರಿಗೆ ಮಗಳು ಹುಟ್ಟಿದ ಸನ್ನಿವೇಶ ಬದುಕೇನು ಸಮೀರ್ ಸರ್ ಶೇರ್ ಮಾಡ್ಕೊಂಡ್ರು. ನನ್ಗೆ ನನ್ಗೆ 2 ಹೆಣ್ಮಕ್ಳಿದ್ದಾರೆ. ಫಸ್ಟ್ ಹೆಣ್ಮಗು ಆಯ್ತು ನನ್ಗೆ. ಆವಾಗ ನನ್ಗೆ ನಮ್ ತಾಯಿ ತುಂಬಾ ಪ್ರೆಷರ್ ಮಾಡಿದ್ರು, ಅಯ್ಯೋ ಗಂಡ್ಮಗು ಆಗ್ಬೇಕಾಗಿತ್ತು, ಆಗಿಲ್ಲ, ಸೊ ನೆಕ್ಸ್ಟ್ ಗಂಡ್ಮಗು ಆಗ್ಬೇಕು ಅಂತ ಹೇಳಿದ್ರು. 2ನೇದು ನನ್ ಹೆಣ್ಮಗುನೇ ಆಯ್ತು. ಆವಾಗ್ಲೂ ತುಂಬಾ ಪ್ರೆಷರ್ ಮಾಡಿದ್ರು. ನಮ್ ತಂದೆ ತಾಯಿ ಗಂಡ್ಮಗು ಬೇಕು, ಗಂಡ್ಮಗು ಬೇಕು ಅಂತ ತುಂಬಾ ಪ್ರೆಷರ್ ಮಾಡಿದ್ರಂತೆ. ಆವಾಗ ಸಮೀರ್ ಸರ್ ಹೇಳಿದ್ರು ಅವ್ರ ತಂದೆ ತಾಯಿಗೆ, ಬಾಯ್ಸ್ ಆರ್ ಯೂಸ್ಲೆಸ್ ಅಂತ ಹೇಳಿದ್ರಂತೆ. ಅಂದ್ರೆ ಗಂಡ್ಮಕ್ಳ ಬಗ್ಗೆ ನನಗ್ ತುಂಬಾ ನಂಬಿಕೆ ಇಲ್ಲ, ಅವ್ರಿದ್ದು ಸುಮಾರು ಕಡೆ ಅವ್ರ ಪ್ರಯೋಜನ ಆಗಲ್ಲ. ಹೆಣ್ಮಕ್ಳು ಹುಟ್ಟಿದ್ದಾರೆ ನನಗೆ, ಲಕ್ಷ್ಮೀ ದೇವಿ ಹುಟ್ಟಿದ್ದಾರೆ ನನಗೆ ಅಂತ ಹೇಳಿದ್ರಂತೆ. ನನಗೆ 2 ಗಂಡ್ಮಕ್ಳಿದ್ದಾರೆ, ಅವರೇ ನನ್ನ ಹೆಣ್ಮಕ್ಳು ಅಂತ ಹೇಳಿದ್ರಂತೆ. ನಾನು ಈ ಹೆಣ್ಮಕ್ಳಲ್ಲೇ ನನ್ ಗಂಡ್ಮಕ್ಳನ್ನ ಆತರ ನೋಡ್ಕೊಳ್ತೀನಿ ಅಂತ ಹೇಳಿದ್ರಂತೆ. ನೆಕ್ಸ್ಟ್ ಒಂದ್ಸಲ ಅವ್ರ ತಂದೆ ಬಂದ್ಬಿಟ್ಟು ಲಾಸ್ ಏಂಜಲ್ಸ್ಗೆ ಫಾರಿನ್ ಕಂಟ್ರಿಗೆ ಹೋಗಿದ್ರಂತೆ, ಅಬ್ರಾಡ್ಗೆ. ಹೋದಾಗ ಅಲ್ಲಿ ಏನೋ ಕೆಲ್ಸದ ಮೇಲೆ ಹೋದಾಗ ಅಲ್ಲಿ ಅವ್ರಿಗೆ ಅರ್ಥ ಆಗಿದ್ದೇನಂದ್ರೆ, ಯಾವ್ದಾದ್ರು ಒಂದು ಬಿಸ್ನೆಸ್, ಎನಿ ಬಿಸ್ನೆಸ್ ವಿಚ್ ಕ್ಯಾನ್ ಚೇಂಜ್ ಇಂಡಿಯಾ ಇಸ್ MLM ಬಿಸ್ನೆಸ್ ಅಂತ. ಭಾರತದಲ್ಲಿ ನಾನು ಏನಾದ್ರೂ ಒಂದು ಬದಲಾವಣೆನ ತಗೊಂಡ್ಬರ್ಬೇಕು ಅಂತ ಅಂದ್ರೆ ಆ ಬದಲಾವಣೆ ಕೇವಲ MLM ಬಿಸ್ನೆಸ್ ಇಂದ ಮಾತ್ರ ಸಾಧ್ಯ. ಇಲ್ಲಿ ಅವರು ಮೋದಿ ಕೇರ್ ಅಂತ ಪ್ರಸ್ತಾಪ ಮಾಡಿಲ್ಲ, ಭಾರತನ ಮುಂದೆ ತಗೊಂಡ್ಬರ್ಬೇಕಷ್ಟೇ ಅವ್ರ ಉದ್ದೇಶ. ಸೊ MLM ಬಿಸ್ನೆಸ್ ಇಂದ ಮಾತ್ರ ಚೇಂಜ್ ಆಗುತ್ತೆ ಅಂದ್ರಂತೆ. MLM ಅಂದ್ರೆ ಏನು? ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಅದ್ರ ಬಗ್ಗೆ ನಾನು ಸೆಷನ್ ಕೊಟ್ಟಿದ್ದೀನಲ್ವಾ, ನಾವ್ ಯಾವ ತರ MLM ನ ಸೆಲೆಕ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಏನಿದೆ ಡೀಟೇಲ್ಸ್ ಅಂತೆಲ್ಲ ನಾನು ನಿಮ್ಗೆ ಸೆಷನ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಯಾವ್ದಾದ್ರು ಒಂದ್ ಬಿಸ್ನೆಸ್ ನನ್ ಇಂಡಿಯಾನ ಚೇಂಜ್ ಮಾಡ್ಬೇಕಂದ್ರೆ ಅದು ಕೇವಲ MLM ಇಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರು. ಈ ಡೈರೆಕ್ಟ್ ಸೆಲ್ಲರ್ ಚೇಂಜ್ ದ ವೇ ಹಿ ಥಾಟ್. ಒಬ್ಬ ಡೈರೆಕ್ಟ್ ಸೆಲ್ಲರು ಅವರು ಯೋಚನೆ ಮಾಡೋ ರೀತಿನೇ ಬದಲಾಗುತ್ತೆ, ಅವ್ರು ಯೋಚನೆ ಮಾಡೋ ರೀತಿನೇ ಅವ್ರ ಥಾಟು ಸಹ ವರ್ಕ್ ಆಗುತ್ತೆ. ಆಮೇಲೆ ಸಮೀರ್ ಸರ್ ಏನ್ ಮಾಡಿದ್ರು ಅಂತ ಆಮ್ವೆ ಅನ್ನೋ ಕಂಪನಿನ ಸ್ಟಾರ್ಟ್ ಮಾಡಿದ್ರಂತೆ. ತುಂಬಾ ಟ್ರೈನಿಂಗ್ ತಗೊಂಡ್ರಂತೆ, ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ತಗೊಂಡು ಈ ಐಡಿಯಾನ ಮನೆಗ್ ತಗೊಂಡ್ ಬಂದ್ರಂತೆ. ಅವ್ರು ಮನೆಗ್ ತಗೊಂಡ್ ಬಂದು ಎಲ್ಲಾರ ಹತ್ರ ಡಿಸ್ಕಸ್ ಮಾಡಿದ್ರಂತೆ, ಎಲ್ಲ ಮಾಡಿದ್ರಂತೆ, ಎಲ್ಲಾರು ಒಪ್ಕೊಂಡ್ರಂತೆ. ಇದೆಲ್ಲ ಒಪ್ಕೊಂಡ್ಮೇಲೆ ಏನಾಯ್ತು, ಆಮ್ವೆ ಪ್ರಾಡಕ್ಟ್ಸ್ ನೆಲ್ಲ ಪರ್ಚೇಸ್ ಮಾಡ್ಬೇಕಲ್ವಾ, ಎಲ್ಲ ಪ್ರಾಡಕ್ಟ್ಸ್ ಆಮ್ವೆ ಪ್ರಾಡಕ್ಟ್ಸ್ ನೆಲ್ಲ ತಗೊಂಬಂದ್ರಂತೆ. ತಗೊಂಬಂದಾಗ ಅವಾಗ ಎಲ್ಲೋ ಒಂದ್ ಕಡೆ ಇವ್ರಿಗೆ ಮೋದಿ ಕೇರ್ ಬಗ್ಗೆ ಒಂದ್ ಸ್ವಲ್ಪ ಸ್ಟಾರ್ಟ್ ಆಯ್ತಂತೆ, ಏನಾದ್ರು ಮಾಡ್ಬೇಕು, ನಾನೇ ಒಂದ್ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತೆಲ್ಲ ಮಾಡಿದಾಗ ಅವ್ರೇನ್ ಮಾಡಿದ್ರಂತೆ ಗೊತ್ತಾ, ಈ ಅದೇ ಪ್ರಾಡಕ್ಟ್ಸ್ ಮೇಲೆ ಆಮ್ವೆ ಸ್ಟಿಕ್ಕರ್ ತೆಗೆದ್ಬಿಟ್ಟು ಮೋದಿ ಕೇರ್ ಸ್ಟಿಕ್ಕರ್ ಸುಮ್ನೆ ಮೋದಿ ಕೇರ್ ಅಂತ ಬರ್ದ್ಬಿಟ್ಟು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಗ ಅವ್ರಿಗೆ ಒಂದು ಡ್ರೀಮ್ ಬಿಲ್ಡ್ ಆಯ್ತಂತೆ, ನಾನು ಈ ತರ ಎಲ್ಲ ಮಾಡ್ಬೋದಲ್ವಾ, ಏನಾದ್ರೂ ಮಾಡ್ಬೋದಲ್ವಾ ಅಂತ ಸ್ಟಾರ್ಟ್ ಮಾಡ್ಕೊಂಡು 2 ವರ್ಷ ಲರ್ನಿಂಗ್ ಅಂತಾನೆ ಬಿಸ್ನೆಸ್ ನ ಲರ್ನ್ ಮಾಡಕ್ಕೆ 2 years ಲರ್ನಿಂಗ್ ಮಾಡಿದ್ದಾರೆ ಸಮೀರ್ ಸರ್. ಎಲ್ಲ ಪ್ರಪಂಚದಲ್ಲಿರೋ ವರ್ಲ್ಡ್, ಐ ಟ್ರಾವೆಲ್ಡ್ ದ ವರ್ಲ್ಡ್ ಅಂದ್ರೆ ಇಡೀ ಪ್ರಪಂಚ ಸುತ್ತಿದ್ರಂತೆ ಸಮೀರ್ ಸರ್. ಎಲ್ಲಾ ಕಡೆ ಓಡಾಡಿದ್ದಾರೆ. ಆಲ್ ಬಿಸ್ನೆಸ್ ಆರ್ ಸೇಮ್. ಇಡೀ ಪ್ರಪಂಚ, ಇಡೀ ಜಗತ್ತನ್ನೇ ಸುತ್ತಿದ್ರು ಅವ್ರಿಗೆ ಅರ್ಥ ಆಗಿದೆ ಏನ್ ಗೊತ್ತಾ, ಎಲ್ಲಾ ಬಿಸ್ನೆಸ್ ಒಂದೇನೆ, ಪರ್ಪಸ್ ಸಹ ಒಂದೇನೆ. ಕೆಲವೊಂದು ಬಿಸ್ನೆಸ್ ಅಲ್ಲಿ ಪರ್ಪಸ್ ಬಂದು ಬೇರೆ ಆಗಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡ್ರು. ಅವ್ರು ಏನಕ್ ಹೋದ್ರು, ಪ್ರಪಂಚ ಸುತ್ತಕ್ಕೆ ಏನಕ್ ಹೋದ್ರು, ಏನಿದೆ ಬಿಸ್ನೆಸ್, ಯಾವ್ಯಾವ ತರ ಬಿಸ್ನೆಸ್ ಇದೆ ಅಂತ ಎಲ್ಲ ಅವ್ರು ಚೆಕ್ ಮಾಡ್ತಾ ಹೋದಾಗ ಪ್ರತಿಯೊಂದು ಬಿಸ್ನೆಸ್ ಒಂದೇನೆ, ಪರ್ಪಸ್ ಕೆಲವೊಂದು ಒಂದೇ ಇರ್ಬೋದು, ಕೆಲವೊಂದು ಪರ್ಪಸ್ ಚೇಂಜ್ ಆಗಿರ್ಬೋದು. ಮತ್ತೆ ಇವ್ರು ಏನ್ ಮಾಡಿದ್ರು, ಇಂಡಿಯಾಗ್ ವಾಪಸ್ ಬಂದ್ರು. ದೆನ್ ಐ ಕೇಮ್ ಬ್ಯಾಕ್ ಟು ಇಂಡಿಯಾಗ್ ವಾಪಸ್ ಬಂದ್ರು. ಫಸ್ಟ್ ಕಾಲೇಜ್ ಬಂದು ಇಲ್ಲೇ ಸೇರ್ಕೊಂಡಿದ್ದು ಅಂತ ಹೇಳಿದ್ರು. ಬೆಂಗಳೂರ್ ಬಗ್ಗೆ ಎಷ್ಟು ಪ್ರಶಂಸೆ ಪಟ್ರು ಅಂದ್ರೆ, ಫಸ್ಟ್ ಕಾಲೇಜು ನಂದು ಬೆಂಗಳೂರೇ ಆಗಿತ್ತು. ನನ್ ಫಸ್ಟ್ ಗರ್ಲ್ ಫ್ರೆಂಡು ಸಹ
ಬ್ಯಾಂಗ್ಳೂರ್ ಅವರೇ ಆಗಿದ್ರು. ನಾನ್ ಫಸ್ಟ್ ಬಿಯರ್ ಕುಡ್ದಿದ್ದು ಬ್ಯಾಂಗ್ಳೂರ್ದೇ ಕುಡ್ದಿದ್ದು. ನನ್ನ ಫಸ್ಟ್ ಹೊಡ್ದಿದ್ದು ನನ್ ಸೀನಿಯರ್ ಬಂದು ಅವ್ರನ್ನ ಸ್ಲ್ಯಾಪ್ ಮಾಡಿದ್ರಂತೆ, ಅಂದ್ರೆ ಕಪಾಳಕ್ ಕೊಡೋದ್ರಂತೆ. ಅದು ಇಲ್ಲಿ ಬ್ಯಾಂಗ್ಳೂರಲ್ಲೇ ಆಗಿದ್ದು. ಆಮೇಲೆ ತುಂಬಾ ಹೆಮ್ಮೆಯಿಂದ ಹೇಳಿದ್ರು ನನ್ ಫಾರಿನ್ ಲ್ಯಾಂಗ್ವೇಜ್ ಫಸ್ಟ್ ಬಂದು ಕನ್ನಡ ಆಗಿತ್ತು ಅಂತ ಹೇಳಿದ್ರು. ಫಸ್ಟ್ ಬಿಸ್ನೆಸ್ ಬ್ಯಾಂಗ್ಳೂರ್ ಆಗಿದ್ದು. ಪ್ರತಿಯೊಂದು ಬ್ಯಾಂಗ್ಳೂರ್ ಬಗ್ಗೆ ತುಂಬಾ ಹೆಮ್ಮೆ ಪಟ್ರು. ಬ್ಯಾಂಗ್ಳೂರ್ ಫುಡ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತಾನು ಹೇಳಿದ್ರು. ಐ ರೀಚ್ಡ್ ಬ್ಯಾಂಗ್ಳೂರ್ ಆಫೀಸ್. ಬ್ಯಾಂಗ್ಳೂರ್ ಆಫೀಸ್ ನ ರೀಚ್ ಆದ್ರು. ಐ ಡೋಂಟ್ ಲೈಕ್ ಸೌತ್ ಇಂಡಿಯನ್ ಫುಡ್, ಐ ಡೋಂಟ್ ಲೈಕ್ ಸೌತ್ ಇಂಡಿಯನ್ ಫುಡ್ ಅಂತ ಫಸ್ಟ್ ಹೇಳಿದ್ದು. ಆಮೇಲೆ ಏನ್ ಹೇಳಿದ್ರು, ಐ ಲವ್ ಆಂಧ್ರ ಫುಡ್ ಅಂತ ಹೇಳಿದ್ರು. ನನ್ಗೆ ಸೌತ್ ಇಂಡಿಯನ್ ಫುಡ್ ಗಿಂತ ಆಂಧ್ರ ಫುಡ್ ತುಂಬಾ ಇಷ್ಟ. ಅದ್ರಲ್ಲೂ ಎಸ್ಪೆಷಲಿ ಪಪ್ಪು ಮಾಡ್ತಾರೆ ಆಂಧ್ರ ಸ್ಟೈಲ್ ಹೋಟೆಲ್, ನಾಗಾರ್ಜುನ ಹೋಟೆಲ್ ಇದೆ MG ರೋಡ್ ಅಲ್ಲಿ, MG ರೋಡ್ ಬ್ಯಾಕ್ ಸೈಡ್. ಆ ಹೋಟೆಲ್ ಬಗ್ಗೆ ಹೇಳಿದ್ರು ಅವರು. ನಾಗಾರ್ಜುನ ಹೋಟೆಲ್ಗೆ ಹೋದ್ರೆ ಅವ್ರು ಕೊಡೋ ಪಪ್ಪು ತಿನ್ಬೇಕಂದ್ರೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ನೆಕ್ಸ್ಟ್ ಅವ್ರು ಫಸ್ಟ್ ಆಫೀಸ್ ಎಲ್ಲ ಇಲ್ಲೇ ಹೋಗಿದ್ದು ಎಲ್ಲ ಬ್ಯಾಂಗ್ಳೂರ್ ಬಗ್ಗೆ ಇಷ್ಟು ಹೇಳಿದ್ಮೇಲೆ ಐ ಸಾ ಟ್ಯಾಲೆಂಟ್ ಇನ್ MLM ಅಲ್ಲಿ ನಾನು ಟ್ಯಾಲೆಂಟ್ ನ ನೋಡ್ದೆ. ಏನಿದೆ, ಪೀಪಲ್ ಹ್ಯಾವ್ ಟ್ಯಾಲೆಂಟ್. ತುಂಬಾ ಜನ ಇಲ್ಲಿ ಬುದ್ಧಿವಂತರಿದ್ದಾರೆ. ದೇ ಡೋಂಟ್ ನೋ ಹೌ ಟು ಯೂಸ್ ಇಟ್. ಸುಮಾರು ಜನಕ್ಕೆ ಟ್ಯಾಲೆಂಟ್ ಇದೆ, ಬಟ್ ಅದನ್ನ ಹೇಗ್ ಯೂಸ್ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ನೋದು ನನ್ಗೆ ಅರ್ಥ ಆಯ್ತು. ನಾರ್ತ್ ಇಂಡಿಯನ್ ಪೀಪಲ್ ಆರ್ ರಬ್ಬಿಶ್ ಅಂತ ಹೇಳಿದ್ರು. ಸೌತ್ ಇಂಡಿಯನ್ ಪೀಪಲ್ ಐ ಲೈಕ್ ದ ಮೋಸ್ಟ್ ಅಂತ ಹೇಳಿದ್ರು. ನಾರ್ತ್ ಇಂಡಿಯನ್ ಸೈಡ್ ಪೀಪಲ್ ಎಲ್ಲ ನನ್ಗೆ ಇಷ್ಟ ಆಗಲ್ಲ, ಆದ್ರೆ ಸೌತ್ ಇಂಡಿಯನ್ ಪೀಪಲ್ ತುಂಬಾ ಇಷ್ಟ. ನಾರ್ತ್ ಇಂಡಿಯನ್ ಪೀಪಲ್ ಏನ್ ಹೇಳ್ತಾರೆ, ನಾಳೆ ನಾಳಿದ್ದು ಯಾರ್ಯಾರಿಗೆ ಕಾಲದಲ್ಲಿ ಇದ್ದೀರೋ ನೀವ್ ಚೆಕ್ ಮಾಡ್ಕೊಳ್ಳಿ. ಇವತ್ ಮಾಡೋ ಕೆಲ್ಸನ ಇವತ್ ಮಾಡ್ದೆ ನಾಳೆ 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 ಅಂತ ಪೋಸ್ಟ್ಪೋನ್ ಮಾಡೋರು. ಟುಮಾರೋ ಇಸ್ ಅ ಮೂವಿಂಗ್ ಟ್ರೈನ್. ನೀವ್ ಯಾವಾಗ್ಲೂ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀರಾ. ಸೊ ನಾರ್ತ್ ಇಂಡಿಯನ್ ಸೈಡ್ ಪೀಪಲ್ ಹೀಗೆ ಅಂತ ಮಾಡೋದು. ಯಾವ್ದೇ ಕೆಲ್ಸ ಆದ್ರೂನು ನಾಳೆ ನಾಳೆ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರು ಮೂವ್ ಆಗ್ತಾನೆ ಇರ್ತಾರೆ, ಅಲ್ಲಿ ಕಾನ್ಸ್ಟೆಂಟ್ ಆಗಿ ನಿಲ್ಲಲ್ಲ. ಆದ್ರೆ ಸೌತ್ ಇಂಡಿಯನ್ ಪೀಪಲ್ ಆರ್ ಡನ್ ವಿತ್ ಎವ್ರಿಥಿಂಗ್ ಅಂತಂದ್ರು. ಎಷ್ಟು ಖುಷಿ ಆಗುತ್ತೆ. ಅವ್ರು ಏನೇ ಕೊಟ್ರು ಸೌತ್ ಇಂಡಿಯನ್ ಪೀಪಲ್ ಎಲ್ಲಾನು ಮಾಡ್ತಾರೆ, ಈಗ್ಲೇ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಸೌತ್ ಇಂಡಿಯಾ ಬಂದ್ಮೇಲೆ ಅವರು ಏನಂತ ನೋಡಿದ್ರು ಅಂದ್ರೆ, ಇಂಡಿಯಾ ಅಲ್ಲಿ ತುಂಬಾ ಜನ ಇದ್ದಾರೆ, ಎಲ್ಲ ಐ ಸಾ ಬ್ರೋಕನ್ ಡ್ರೀಮ್ಸ್. ಕನಸುಗಳಿದೆ, ಆ ಕನಸುಗಳೆಲ್ಲ ಹೊಡೆದೋಗ್ಬಿಟ್ಟಿದೆ. ಅದನ್ನ ರಿಯಾಲಿಟಿಯಾಗಿ ಯಾರಿಗೂ ಜೀವ್ಸಕ್ ಆಗ್ತಾ ಇಲ್ಲ. ಮೋದಿ ಕೇರ್ ವಾಸ್ ಜಸ್ಟ್ ಅನ್ ಐಡಿಯಾ. ಅವ್ರು ಜಸ್ಟ್ ಯೋಚನೆ ಮಾಡಿದ್ರು ಅಷ್ಟೇ. ಮೋದಿ ಕೇರ್ ಬಗ್ಗೆ ಜಸ್ಟ್ ಯೋಚನೆ ಮಾಡಿದ್ರು. ಅದ್ರಲ್ಲಿ ಒಂದು ವ್ಯಕ್ತಿ ಬಂದ್ರು, ಓಕೆ ಎಸ್ ಏನೋ ಒಂದ್ ಮಾಡ್ತೀನಿ ಬಿಡಿ ಅಂತ ಹೇಳಿದ್ರು. ಸೊ ಫಸ್ಟ್ ಇನ್ಕಮ್ ಬಂತು, ಫಸ್ಟ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಖುಷಿ ಬಂತು, ಒಂದು ಲೀಡರ್ ಅಲ್ಲಿ ಹುಟ್ಟು ಹಾಕೊಂಡ್ರು. ನೆಕ್ಸ್ಟ್ ಏನಾಯ್ತು, ವಿ ವರ್ ನೆವರ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರು, ಅವರು ಪ್ರಾಡಕ್ಟ್ಸ್ ನ ಯಾರು ಅವರು ಸೆಲ್ ಮಾಡ್ತಾ ಇರ್ಲಿಲ್ಲ. ವಿ ವರ್ ಸೆಲ್ಲಿಂಗ್ ಪಾಸಿಬಿಲಿಟೀಸ್, ಅಂದ್ರೆ ಅವಕಾಶಗಳನ್ನ ಸೆಲ್ ಮಾಡ್ತಾ ಇದ್ರು. ಪಾಸಿಬಿಲಿಟೀಸ್ ಅಂದ್ರೆ ಏನು, ಅವಕಾಶಗಳು ಏನೇನ್ ಮಾಡ್ಬೋದು ಅಂತ, ಹೊಸ ಹೊಸ ಸಾಧ್ಯತೆಗಳು. ಪಾಸಿಬಿಲಿಟೀಸ್ ಅಂದ್ರೆ ಹೊಸ ಹೊಸ ಸಾಧ್ಯತೆಗಳು ಏನ್ ಮಾಡ್ಬೇಕು ಅಂತ ಅದನ್ನ ಸೆಲ್ ಮಾಡ್ತಾ ಇದ್ರು. ಆಗೇನಾಯ್ತು ಅಂತಂದ್ರೆ, ಇವ್ರು ಯಾವಾಗ ಪ್ರಾಡಕ್ಟ್ ನ ಬಿಟ್ಟು ಪಾಸಿಬಿಲಿಟೀಸ್, ಅವಕಾಶಗಳನ್ನ ಮತ್ತೆ ಹೊಸ ಸಾಧ್ಯತೆಗಳನ್ನ ಕೊಡ್ತಾ ಹೋದ್ರು, ಪೀಪಲ್ ನಂಬಕ್ಕೆ ಶುರು ಮಾಡಿದ್ರು. ಜನ ನಂಬಕ್ ಶುರು ಆದ್ರು. ಒಬ್ರು ಬಂದ್ರು, ಇಬ್ರು ಬಂದ್ರು, 10-15 ಈ ತರ ಬರಕ್ಕೆ ಸ್ಟಾರ್ಟ್ ಆಯ್ತು. ಮದರ್ಸ್ ಬಿಕೇಮ್ ಲೀಡರ್ಸ್. ಎಷ್ಟು ಖುಷಿ ಆಗುತ್ತಲ್ವಾ. ತಾಯಂದಿರೆಲ್ಲಾನು ಲೀಡರ್ಸ್ ಆಗಕ್ಕೆ ಸ್ಟಾರ್ಟ್ ಆದ್ರು. ಸ್ಟೂಡೆಂಟ್ಸ್ ಗೆ ಕಾನ್ಫಿಡೆನ್ಸ್ ಬಂತು. ಯಾರ್ಯಾರು ಓದ್ತಾ ಇದಾರೋ ಸ್ಟೂಡೆಂಟ್ಸು, ಅವ್ರಿಗೆಲ್ಲ ನಂಬಿಕೆ ಬರಕ್ಕೆ ಶುರು ಆಯ್ತು. ಫ್ಯಾಮಿಲೀಸ್ಗೆಲ್ಲ ನಂಬಿಕೆ ಬರಕ್ ಶುರು ಆಯ್ತು. ಎಲ್ಲಾರ್ಗೂ ಕನ್ಸಿದೆ, ಆದ್ರೆ ನಂಬಿಕೆ ಇಲ್ಲ ಅವ್ರಿಗೆ, ಇದೆಲ್ಲ ನಾನ್ ಮಾಡ್ಕೋಬಹುದಾ ಅಂತ. ಆ ಟೈಮಲ್ಲಿ ಕನಸುಗಳೆಲ್ಲ ರಿಟರ್ನ್ ಆಯ್ತು. ಎಲ್ಲಾ ಕಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ರು ಇವ್ರು. ಬಟ್ ಪೀಪಲ್ ಸಹ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಕನ್ಸುಗಳಿಗೆ ಜೀವ ತುಂಬಿಸಿದ್ರು. ಹೌದು ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರು. ಎ ಮೂವ್ಮೆಂಟ್ ವಾಸ್ ಬಾರ್ನ್. ನೋಡಿ, ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ಒಂದು ಮೂವ್ಮೆಂಟ್ ಗೆ ಜನ್ಮ ಕೊಟ್ವಿ. ದ ಹಾರ್ಡೆಸ್ಟ್ ಪಾರ್ಟ್ ವಾಸ್ ಓವರ್. ನಂಗೆ ತುಂಬಾ ಕಷ್ಟ ಅಂದಿದ್ದೆಲ್ಲ ಮುಗ್ದೋಯ್ತು. ಐ ನೆವರ್ ಥಾಟ್ ಇಟ್ ಕುಡ್ ಹ್ಯಾಪನ್ ಟು ಮೀ. ನನಗೆ ಈ ತರ ಎಲ್ಲ ಆಗುತ್ತಾ ಅಂತ ತುಂಬಾ 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 ಖುಷಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಐ ಲಾಸ್ಟ್ ಬಿಲೀಫ್ ಇನ್ ಮೈ ಸೆಲ್ಫ್. ನನ್ ಮೇಲೆ ನನಗೇ ನಂಬಿಕೆ
ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ನಂಬಿಕೆ, ಐ ಲಾಸ್ಟ್ ಬಿಲೀಫ್ ಇನ್ ನನ್ ಮೇಲೆ ನನಗೆ ನಂಬಿಕೆ ಹೋಗಕ್ಕೆ ಮತ್ತೆ 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 ಸ್ಟಾರ್ಟ್ ಆಗ್ತಾ ಹೋಯ್ತು. ಎಲ್ಲ ಆಯ್ತು, ನೆಕ್ಸ್ಟ್ ಮತ್ತೆ ನಂಬಿಕೆ ಹೋಗಕ್ಕೆ ಶುರು ಆಗೋಯ್ತು. ಇದೆಲ್ಲ ನೆಕ್ಸ್ಟ್ ನಾನು ಏನ್ ಹೇಳ್ತೀನೋ ಇದು ಸಮೀರ್ ಮೋದಿ ಸರ್ದು ವೈ. ಅವ್ರು ಲಾಸ್ಟ್ ಅಲ್ಲಿ ಹೇಳಿದ್ರು ಇದೆಲ್ಲ ನನ್ ವೈ, ನಿಮ್ ವೈ ಏನಂತ ತಿಳ್ಕೊಳ್ಳಿ ಅಂತ. ಸೊ ನಂಬಿಕೆ ಹೋಗಕ್ಕೆ ಕೆಲವೊಂದು ಸ್ಟಾರ್ಟ್ ಆಯ್ತು, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಹೋಗಕ್ ಸ್ಟಾರ್ಟ್ ಆಯ್ತು. ಇಷ್ಟೆಲ್ಲ ಆಗಿ ಹಿಂಗ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ಒಂದಿನ ಅವ್ರ ತಂದೆ ಅವರು ಕಾಲ್ ಮಾಡಿ ಹೇಳಿದ್ರು, ನಿನಗ್ ಮೋದಿ ಕೇರ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಿನ್ಗೆ ಹಣ ಹೇಗ್ ಮಾಡ್ಬೇಕು ಅನ್ನೋದು ನಿನ್ಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಮೋದಿ ಕೇರ್ನ ಮಾಡ್ಬೇಡ ಅಂತ ಹೇಳ್ಬಿಟ್ರು. ಸೊ ಪೀಪಲ್ ಥಿಂಕ್ ಫೌಂಡರ್ಸ್ ಆರ್ ಡಿಫ್ರೆಂಟ್. ಅಂದ್ರೆ ಜನ ಏನ್ ಅನ್ಕೊಳ್ತಾರೆ ಗೊತ್ತಾ, ಇವ್ರೊಂದ್ ಬಿಸ್ನೆಸ್ ಹುಟ್ಟಾಕಿದ್ದಾರೆ, ಇವ್ರು ಡಿಫ್ರೆಂಟ್ ಅನ್ಕೊಳ್ತಾರೆ. ಆದ್ರೆ ನನ್ನ ನೋವು ಒಳಗಡೆ ಏನಿದ್ಯೋ, ಆಚೆಗೆ ನೋವು ಇದೆಲ್ಲರಿಗೂ ಅನ್ವಯಿಸುತ್ತೆ. ನೋವು ಆಚೆಯಿಂದ ಎಲ್ಲಾರು ಚೆನ್ನಾಗಿದೀವಿ, ನೋವು ಮರ್ತೋಗಿದೆ ಅಂತ ಹೇಳ್ಬೋದು. ಆದ್ರೆ ಒಳಗಡೆ ನೋವು ಆರ್ಲೂಬಹುದು, ಆರ್ದೇನು ಇರ್ಬೋದು, ಅದ್ ಲೈಫ್ ಲಾಂಗ್ ಆರ್ದೇನು ಇರ್ಬೋದು. ಎಲ್ಲಾರು ಏನ್ ಅನ್ಕೊಳ್ತಾರೆ, ಸಮೀರ್ ಸರ್ ಒಂದು ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾರೆ, ಸಿಲ್ವರ್ ಸ್ಪೂನ್ ಜೊತೆ ಹುಟ್ಟಿದ್ದಾರೆ ಅಂತ ಅನ್ಕೊಳ್ತೀವಿ. ಆದ್ರೆ ಸಮೀರ್ ಸರ್ಗೆ ಇರುವಂತ ಯೂನಿವರ್ಸಲ್ ಪೇನ್ ಏನಿದೆ ಅಂತ ನಿಮಗೆಲ್ಲ ಗೊತ್ತಾ? ನಿಮಗೆಲ್ಲ ನಿಜವಾಗ್ಲೂ ಗೊತ್ತಾ? ಖಂಡಿತ ಗೊತ್ತಿಲ್ಲ. ದೇ ಆರ್ ರಾಂಗ್. ಅಂದ್ರೆ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ, ನಿಮಗ್ ಗೊತ್ತಿಲ್ಲ. ನಾನು ಸುಮಾರು ಚಾಲೆಂಜಸ್ ನ ಫೇಸ್ ಮಾಡಿದೀನಿ, ಸೂಸೈಡ್ ಟ್ರೈ ಮಾಡಿದೀನಿ, ನಾನು ನಿದ್ದೆ ಮಾತ್ರೆನ ತಗೊಂಡಿದೀನಿ, ಕೈ ಕಟ್ ಮಾಡ್ಕೊಂಡ್ಬಿಟ್ಟೆ ನಾನ್ ಬದುಕಬಾರ್ದು ಅಂತ ಈ ತರ ಸುಮಾರು ನಾನು ಮಾಡಿದೀನಿ. ಯಾಕೆ ಅಂತಂದ್ರೆ ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬರ್ತಾ ಇಲ್ಲ. ನನಗೆ 2 ವರ್ಷ ಆಯ್ತು ಆ ಪೇನ್ ಇಂದ ಆಚೆ ಬರ್ಬೇಕು ಅಂತ. ಆದ್ರೆ ಕಂಪ್ಲೀಟ್ ಆಗಿ ಆ ಪೇನ್ ಹೋಗಿಲ್ಲ. ನೋಬಡಿ ಶುಡ್ ಎಕ್ಸ್ಪೀರಿಯನ್ಸ್ ದ ಪೇನ್ ಅಂತ ಹೇಳಿದ್ರು. ಯಾರಿಗೂ ಈ ತರ ನೋವು ಬರ್ಲೇಬಾರ್ದು ಅಂತ ಅನ್ಕೊಂಡೆ ನಾನು. ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ಲಾನ್ ಅಲ್ಲ, ಪ್ರಾಡಕ್ಟ್ ಅಲ್ಲ, ಎಕ್ಸ್ ಅಲ್ಲ, ವೈ ಅಲ್ಲ. ಅಂದ್ರೆ ಇಟ್ಸ್ ನಾಟ್ ಬಾಯ್ ಆರ್ ಗರ್ಲ್. ಅಂದ್ರೆ ಯಾವ್ದೇ ಆಗ್ಲಿ ಇಲ್ಲಿ ಪ್ಲಾನ್ ಇಂಪಾರ್ಟೆಂಟ್ ಅಲ್ಲ, ಪ್ರಾಡಕ್ಟ್ ಇಂಪಾರ್ಟೆಂಟ್ ಅಲ್ಲ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಒಂದ್ ಹುಡುಗನೂ ಅಲ್ಲ, ಒಂದ್ ಹುಡುಗಿನೂ ಅಲ್ಲ. ಇಟ್ ಇಸ್ ಅಸ್. ಅಂದ್ರೆ ನಾವ್ ಎಲ್ಲಾರು ಅಂತ ನಾವ್ ಯಾವತ್ ಅನ್ಕೊಳ್ತೀವೋ ಅದು ವೆರಿ ವೆರಿ ಇಂಪಾರ್ಟೆಂಟ್. ಪೀಪಲ್ ಸಾ ಅ ಕಂಪನಿ ಆಸ್ ಐ ಸಾ ಮೈ ಬೇಬಿ. ಜನ ಎಲ್ಲಾನು ಒಂದ್ ಕಂಪನಿ ಸ್ಟಾರ್ಟ್ ಆಗಿದೆ ಅಂತ ಯೋಚನೆ ಮಾಡಿದಾಗ ನಾನು ಒಂದು ಮಗು ಜನ್ಮ ಕೊಟ್ಟಿದೀನಿ ಅಂತ ಯೋಚನೆ ಮಾಡಿದೆ. ಅದರ್ಸ್ ಸೋ ಆಸ್ ಕಂಪನಿ. ಬೇರೆಯವರೆಲ್ಲ ಕಂಪನಿ ಅನ್ಕೊಂಡಾಗ ನಾನು ಒಂದು ಮಗುನ ಹುಟ್ಟಿಸಿದೀನಿ, ಆ ಮಗು ಹೇಗ್ ಬೆಳಿಬೇಕು ಅಂತ ನಾನು ಯೋಚನೆ ಮಾಡಿದೆ. ದೇ ಆಸ್ಕ್ಡ್ ವೈ ಆರ್ ಯು ಅಪ್ಸೆಟ್, ಯಾಕೆ ಅಪ್ಸೆಟ್ ಆಗಿದ್ಯಾ ಅಂತ ಕೇಳಿದ್ರು. ಆಗ ನಾನು ಅನ್ಕೊಂಡೆ, ಜನ ಎಷ್ಟು ಹುಚ್ಚರಾಗಿದ್ದಾರೆ. ಸಾರಿ, ಐ ಥಾಟ್ ಹೌ ಮ್ಯಾಡ್ ಪೀಪಲ್ ಆರ್. ಜನ ಹೇಗೆ ಹುಚ್ಚರಾಗಿ ಯೋಚನೆ ಮಾಡ್ತಾರೆ. ಐ ಮೇಡ್ ಎವ್ರಿಥಿಂಗ್ ಬಟ್ ಪೀಪಲ್ ಫಾರ್ಗಾಟ್. ಅಂದ್ರೆ ನಾನು ಎಲ್ಲಾ ಮಾಡಿದ್ದೆ, ಆದ್ರೆ ಜನ ಅದನ್ನ ಮರ್ತೋಗ್ಬಿಟ್ರು. ನೆಕ್ಸ್ಟ್ ಐ ಲಾಸ್ಟ್ ಮೋದಿ ಕೇರ್ನ ಲೂಸ್ ಮಾಡ್ಕೊಂಡ್ಬಿಟ್ರು. ಅಂಡ್ ಐ ಲಾಸ್ಟ್ 13 years. 13 ವರ್ಷ ಇವ್ರಿಗೆ ಬೇಕಾಯ್ತು ಮತ್ತೆ ರೀಬ್ಯಾಕ್ ಆಗಕ್ಕೆ. ಪೀಪಲ್ ಹಿಯರ್ ಅ ನಂಬರ್, ಐ ಹಿಯರ್ ಪೇನ್. ನೀವೆಲ್ಲಾನು ನಂಬರ್ಸ್ ಬಗ್ಗೆ ಯೋಚನೆ ಮಾಡಿದಾಗ್ಲೂ ನಾನು ಪೇನ್ ಬಗ್ಗೆ ಯೋಚನೆ ಮಾಡಿದೆ. ಮತ್ತೆ ಬೌನ್ಸ್ ಬ್ಯಾಕ್ ಆದ್ರು ಆಫ್ಟರ್ 13 years. ಐ ವಾಸ್ ಬ್ಯಾಕ್ ಆಫ್ಟರ್ 13 years ಆಫ್ ಪೇನ್. ನಾನು 13 ವರ್ಷ ಆದ್ಮೇಲೆ ಮತ್ತೆ ವಾಪಸ್ ಬಂದೆ. ಅವ್ರನ್ನ ಎಲ್ಲ ಕ್ವಶನ್ ಮಾಡಕ್ ಐ ಕ್ವಶನ್ ಎವ್ರಿಥಿಂಗ್. ಅವ್ರು ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರಂತೆ, ಅವ್ರು ಕ್ವಶನ್ ಮಾಡ್ಕೊಂಡ್ರಂತೆ. ಏನು ಜೀವನ ಅಂದ್ರೆ ವಾಟ್ ಈಸ್ ಲೈಫ್ ಅಂತ ಅನ್ಕೊಂಡ್ರಂತೆ. ವೈ ಆಮ್ ಐ ನಾಟ್ ಡೈಯಿಂಗ್, ವೆರಿ ಇಂಪಾರ್ಟೆಂಟ್. ನಾನ್ ಯಾಕೆ ಸಾಯ್ತಾ ಇಲ್ಲ? ಇಷ್ಟೆಲ್ಲ ಆದ್ಮೇಲೂ ನನ್ನ ದೇವ್ರು ಯಾಕೆ ಇನ್ನೂ ಇಟ್ಟಿದ್ದಾನೆ? ನಾನ್ ಯಾಕೆ ಸಾಯ್ತಾ ಇಲ್ಲ? ದೇವ್ರು ನನಗೆ ಯಾಕೆ ಪನಿಷ್ಮೆಂಟ್ ಕೊಟ್ಟಿಲ್ಲ? ಐ ಆಮ್ ಅ ಗುಡ್ ಹ್ಯೂಮನ್ ಬೀನ್. ಅಂದ್ರೆ ನಾನೊಂದು ಗುಡ್ ಹ್ಯೂಮನ್ ಬೀನು. ಹೂ ಇಸ್ ಗಾಡ್ಸ್ ಫೇವ್ರೆಟ್? ಪರಮಾತ್ಮನಿಗೆ ಯಾರು ಇಷ್ಟ ಆಗ್ತಾರೆ ಅಂದ್ರೆ ಅವ್ರಿಗೆ ಮಾತ್ರ ತುಂಬಾ ಕಷ್ಟ ಕೊಡ್ತಾನಂತೆ ದೇವ್ರು. ಸೊ ಸಮೀರ್ ಸರ್ ಹೇಳಿದ್ರಂತೆ, ಐ ಡೋಂಟ್ ವಾಂಟ್ ಟು ಬಿ ಯುವರ್ ಫೇವ್ರೆಟ್. ನನಗ್ ನಿನ್ನ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ನನ್ನ ಬೇಗ ಕರ್ಕೊಂಡ್ ಬಿಡು ಅಂತಾನು ಹೇಳಿದ್ರಂತೆ. ಐ ಫೆಲ್ಟ್ ಬ್ರೋಕನ್. ಅಂದ್ರೆ ಮನ್ಸಲ್ಲಿ ಎಲ್ಲ ಮುರಿದೋಗ್ಬಿಟ್ಟಿದೆ, ಆಗೋಯ್ತು ಅಂತ ಎಲ್ಲ ಅನ್ಕೊಂಡಾಗ ಆಚೆ ಮಾತ್ರ ನಾನು ಎಲ್ಲಾರ್ಗು ಚೆನ್ನಾಗ್ ಕಾಣಿಸ್ತಾ ಇದ್ದೆ, ಬಟ್ ಒಳಗಡೆ ತುಂಬಾ ನೋವು ತಿಂದಿದ್ದೀನಿ.
ಮತ್ತೆ ನನಗೆ ಅಸಹ್ಯ ಆಗ್ತಾ ಇತ್ತು. ಅಂದ್ರೆ ಏನೇನೋ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅವ್ರ ಅಮ್ಮ ಒಂದ್ಸಲ ಜಪಾನ್ ಕರೆದ್ರಂತೆ ಸಮೀರ್ ಸರ್. ಮದರ್ ಕಾಲ್ ಟು ಜಪಾನ್. ಐ ಕೇಮ್ ಬ್ಯಾಕ್ ಆಫ್ಟರ್ 5 days. ಅಲ್ಲಿ ಹೋಗಿ 5 ದಿನ ಬಿಟ್ಕೊಂಡು ಅವ್ರು ಬಂದ್ರಂತೆ. ಅವಾಗ ಮೋದಿಕೇರ್ ಏನು ಬೇಡ, ಡು ನಾಟ್ ಎಂಟರ್ಟೈನ್ ಸಮೀರ್ ಸರ್ ಅಂತ ಎಲ್ಲರೂ ಹೇಳ್ತಾ ಇದ್ರಂತೆ. ಮೋದಿಕೇರ್ ಬೇಡ, ಅವ್ರನ್ನ ಯಾರು ಎಂಟರ್ಟೈನ್ ಮಾಡ್ಬೇಡಿ ಅಂತ ಹೇಳಿದ್ರಂತೆ. ಆಮೇಲೆ ಐ ವಾಸ್ ಕಂಪ್ಲೀಟ್ಲಿ ಲಾಸ್ಟ್. ಅಂದ್ರೆ ಫುಲ್ ಕಳೆದೋಗ್ಬಿಟ್ಟಿದ್ದೆ ನಾನು. ಮೇ ಬಿ ಯು ಹ್ಯಾವ್ ಟು ಅಂತ ನಿಮಗೂ ಈ ತರ ಪರಿಸ್ಥಿತಿ ಆಗಿರ್ಬೋದು. ನನಗೆಲ್ಲಾ ನೋವು ನಾನು ತಿಂದಿದ್ದೀನಿ, ನೀವು ಒಬ್ರೇ ಅಲ್ಲ. ಫಾರ್ ದೋಸ್ ಹೂ ಫೆಲ್ಟ್ ನೋ ಬಡಿ ಐ ಆಮ್ ದೇರ್ ಫಾರ್ ಯು ಅಂತ ಹೇಳಿದ್ರು. ಈ ತರ ನೋವುಗಳು ತುಂಬಾ ಆಗಿರುತ್ತೆ. ಇಂಥವ್ರಿಗೆಲ್ಲ ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಸಮೀರ್ ಸರ್ ಹೇಳಿದ್ರು. ಲೈಫ್ ಬ್ರಾಟ್ ಮೀ ಬ್ಯಾಕ್. ವಾಪಸ್ ಬಂದ್ರು ಸಮೀರ್ ಸರ್. ದ ಫಸ್ಟ್ ಸ್ಟೋರಿ ಐ ಹರ್ಡ್ ನೆಟ್ವರ್ಕರ್. ಫಸ್ಟ್ ಸ್ಟೋರಿ ಅವ್ರು ಕೇಳಿದ್ದು ನೆಟ್ವರ್ಕರ್ ಅಂದ್ರೆ ಏನು ಅಂದ್ರೆ, ನೆಟ್ವರ್ಕರ್ ಅಂದ್ರೆ ಸೆಟ್ ವರ್ಕರ್ ಅಂತ. ಅಂದ್ರೆ ಸೆಟ್ ಆಫ್ ಪೀಪಲ್ ವರ್ಕಿಂಗ್ ಟುಗೆದರ್, ಅಂದ್ರೆ ಒಂದು ಗುಂಪಿನ ಜನ ಒಟ್ಟಿಗೆ ಕೆಲಸ ಮಾಡೋದು. ಸೊ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನೆಟ್ವರ್ಕರ್ ಅಂದ್ರೆ ಸೆಟ್ ವರ್ಕರ್ ಅಂತ. ಫಸ್ಟ್ ಪರ್ಸನ್ ಹೂ ರಿಮೈಂಡೆಡ್ ಮೀ ವೈ. ನನಗೆ ಒಬ್ಬ ವ್ಯಕ್ತಿ ಯಾಕೆ ಅನ್ನೋದನ್ನ ಅರ್ಥ ಮಾಡಿಸಿದ್ರಂತೆ ಆವಾಗ. ವೈ ಡಿಡ್ ಐ ಸ್ಟಾರ್ಟ್? ಏನಕ್ಕೆ ಸ್ಟಾರ್ಟ್ ಮಾಡಿದ್ರು? ಯಾಕೆ ಅಂದ್ರೆ ಪೀಪಲ್ಗೆ, ಜನಕ್ಕೆ ಇನ್ನೂ ನಂಬಿಕೆ ಇದೆ, ಜೊತೆಗೆ ಜನಕ್ಕೆ ತುಂಬಾ ಸಕ್ಸಸ್ ಬೇಕು, ನಂಬಿಕೆ ಇದೆ ಜನಕ್ಕೆ. ಸೊ ಐ ಕೇಮ್ ಬ್ಯಾಕ್ ಟು ಹೆಲ್ಪ್ ಪೀಪಲ್. ನಾನು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಬಂದೆ ಇಲ್ಲಿ. ನೀವೆಲ್ಲ ನನಗೆ ಹೆಲ್ಪ್ ಮಾಡಿದೀರಾ, ಹೀಲ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಅಂತ ನಾವೆಲ್ಲರಿಗೂ ಸಮೀರ್ ಸರ್ ಹೇಳಿರೋದು. ಎವ್ರಿ ಸ್ಟೋರಿ ರೀಬಿಲ್ಡ್ ಅ ಪೀಸ್ ಆಫ್ ಮೀ. ಪ್ರತಿಯೊಂದು ಸ್ಟೋರೀಸ್ ನ ಕೇಳ್ತಾ ಇದ್ರು, ಒಂದೊಂದು ಪೀಸ್ ಆಗಿ ಇವರು ಮರುಜನ್ಮ ಪಡ್ಕೊಳಂಗೆ ಸ್ಟಾರ್ಟ್ ಆಯ್ತು. ಇವ್ರು ಯೋಚನೆ ಮಾಡಿದ್ರಂತೆ, ತುಂಬಾ ಥಿಂಗ್ಸ್ ಐ ಸಾ ಲಾಟ್ ಆಫ್ ಥಿಂಗ್ಸ್. ತುಂಬಾ ಥಿಂಗ್ಸ್ ನೋಡಿದ್ರು. 13 ವರ್ಷದಲ್ಲಿ ಏನೇನ್ ನೋಡ್ಬಾರ್ದು ಎಲ್ಲ ನೋಡ್ಬಿಟ್ರು. ಬಟ್ ಗಾಡ್ಸ್ ಪ್ಲಾನ್ ಏನಿತ್ತು, ನಾನ್ ಇಲ್ಲಿರ್ಬೇಕು ಅಂತ. ದೇವ್ರದ್ದು ಏನ್ ಯೋಚನೆ ಮಾಡಿದ್ರು, ನಾನ್ ಇಲ್ಲಿರ್ಬೇಕು ಅಂತ. ಐ ಆಮ್ ನಾಟ್ ಅ ವಿಕ್ಟಿಮ್. ಅಂದ್ರೆ ನಾನೊಂದು ಅಪರಾಧಿ ಅಲ್ಲ. ಐ ಆಮ್ ಅ ಬಿಲ್ಡರ್. ಅಂದ್ರೆ ನಾನ್ ಅಪರಾಧಿ ಅಲ್ಲ, ನಾನು ಇಲ್ಲೊಂದು ಬಿಲ್ಡರ್ ಆಗಿದ್ದೀನಿ, ಬಿಲೀವರ್ ಆಗಿದ್ದೀನಿ. ಪೀಪಲ್ಗೆ ಎಲ್ಲ ಮಾಡ್ಬೇಕಂತಿದ್ದೀನಿ. ಬಿಲೀಫ್ ಎಲ್ಲ ವಾಪಸ್ ಬರಕಾಯ್ತು. ಆ ಬಿಲೀಫ್ ನ ಕೊಟ್ಟಂತ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರು. ಪೇನ್ ಇಸ್ ಅ ಟೀಚರ್ ಅಂತ ಹೇಳಿದ್ರು. ಅವ್ರು ಹಾಸ್ಪಿಟಲ್ ಅಲ್ಲಿ ಮಲಗಿರೋದೊಂದು ಪಿಕ್ಚರ್ ಕೊಟ್ಬಿಟ್ಟು, ಈ ಪೇನು ನನ್ಗೆ ತುಂಬಾ ಕಲಿಸಿದೆ, ಪೇನ್ ಇಸ್ ಅ ಟೀಚರ್ ಅಂದ್ರು. ಸಕ್ಸಸ್ ಇಸ್ ಅ ಟೆರಿಬಲ್ ಟೀಚರ್ ಅಂತೆ. ನಾವು ಸಕ್ಸಸ್ ಯಾವಾಗ ಪಡ್ಕೊಳ್ತೀವೋ ಅದೊಂದು ಟೆರಿಬಲ್ ಟೀಚರ್ ಆಗಿರುತ್ತಂತೆ. ವಾಟ್ ಪೇನ್ ಥಾಟ್ ಮೀ ಇಸ್ ಹ್ಯೂಮ್ಯಾನಿಟಿ, ರೀಸೈಲೆನ್ಸ್ ಅಂತ ಹೇಳಿದ್ರು. ಅಂದ್ರೆ ಪೇನ್ ಏನ್ ನನಗೆ ಕಲ್ಸಿದೆ ಅಂತಂದ್ರೆ ಹ್ಯೂಮ್ಯಾನಿಟಿ, ಜನದ ಹತ್ರ ಹೇಗಿರ್ಬೇಕು ಅಂತ ಕಲ್ಸಿದೆ. ಅಂದ್ರೆ ಅವ್ರು ಏನ್ ಹೇಳಿದ್ರಂದ್ರೆ, ನೀವ್ ನನ್ನ ಹೂತಾಕ್ಬಿಡ್ಬೋದು, ನೀವ್ ನನ್ನ ತಳ್ಬೋದು ಕೆಳಗಡೆಗೆ, ಬಟ್ ಸ್ಟಿಲ್ ನಾನೇನ್ ಮಾಡ್ತೀನಿ ಗೊತ್ತಾ, 2 ಸಲ ಜಂಪ್ ಮಾಡಿ ವಾಪಸ್ ಬರ್ತೀನಿ ಅಂತ ಹೇಳಿದ್ರು. ಪೇನ್ ಇಂದ ಏನೇನ್ ಅರ್ಥ ಆಯ್ತು ನನ್ಗೆ, ನನ್ ಕ್ಯಾರೆಕ್ಟರ್ ಅರ್ಥ ಆಯ್ತು. ಪೇನ್ ಇಂದ ಗ್ರಾಟಿಟ್ಯೂಡ್ ಅಂದ್ರೆ ನನಗೆ ಏನಂತ ಅರ್ಥ ಆಯ್ತು. ಪೀಪಲ್ ಏನ್ ಅರ್ಥ ಮಾಡ್ಕೊಳ್ತಾರೆ, ಪ್ರಾಫಿಟ್ ಹೇಗ್ ಬರ್ಬೇಕು ಅಂತ ಅರ್ಥ ಆಗತ್ತೆ. ವಾಟ್ ಐ ಲಿವ್ ಮೈ ಲೀಡರ್ಶಿಪ್ ಪರ್ಪಸ್ ಫೇತ್. ನಾನೇನ್ ಯೋಚನೆ ಮಾಡ್ತೀನಿ ಅಂದ್ರೆ, ನನ್ನ ಲೀಡರ್ಶಿಪ್ ಹೇಗಿದೆ, ನನ್ನ ಪರ್ಪಸ್ ಹೇಗಿದೆ, ನನ್ನ ಫೇತ್ ಹೇಗಿದೆ. ಗಾಡ್ಸ್ ಪ್ಲಾನ್ ಏನಿದೆಯೋ ಆ ತರ ಆಗುತ್ತೆ. ನಾನ್ ಡಿಸಿಪ್ಲಿನ್ ಅಲ್ಲಿ ಇರ್ತೀನಿ. ನಾನ್ ಕಮಿಟೆಡ್ ಅಂದ್ರೆ ಕಮಿಟೆಡ್ ಆದ್ಮೇಲೆ ಮಾಡ್ಲೇಬೇಕು. 3 ದಿನದ ಹಿಂದ್ಗಡೆ ನಾನು ಫುಲ್ ನನ್ನ ಆರೋಗ್ಯ ಹುಷಾರಿರ್ಲಿಲ್ಲ. ನನ್ಗೆಲ್ಲಾರು ಹೇಳಿದ್ರು ಇದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಕ್ಯಾನ್ಸಲ್ ಮಾಡಿ, ನಿಮ್ ಆರೋಗ್ಯ ತುಂಬಾ ಕೆಟ್ಟದಾಗಿದೆ ಅಂತ. ಬಟ್ ನಾನ್ ಹೇಳ್ದೆ, ನಾನ್ ಮಾತು ಕೊಟ್ಮೇಲೆ ಹೋಗ್ಲೇಬೇಕು ಅಂದ್ಬಿಟ್ಟು ನಾನು ಬಂದಿರೋ ಅಂತದ್ದು. ವಾಟ್ ಐ ಲಿವ್ ಬೈ ಕರೇಜ್. ತುಂಬಾ ಧೈರ್ಯದಿಂದ ಇರ್ತೀನಿ. ಯು ಡೂ ವಾಟ್ ಯು ಬಿಲೀವ್. ನೀವ್ ಏನ್ ನಂಬ್ತೀರೋ ಅದನ್ನ ಮಾಡಿ. ನಾನ್ ಸರ್ವಿಸ್ ಕೊಡಕ್ ರೆಡಿ ಇದ್ದೀನಿ. ಐ ಲಿವ್ ಬೈ ಸರ್ವಿಸ್. ಪ್ರತಿಯೊಬ್ಬರಿಗೂ ಸರ್ವಿಸ್ ಕೊಡ್ತೀನಿ. ನಾನ್ ಹ್ಯಾಪಿ ಆಗಿರೋ ನಿಮ್ಮನ್ನ ನೋಡ್ಬೇಕು. ಐ ಲಿವ್ ಅ ಲೆಗಸಿ. ಅಂದ್ರೆ ನೆಕ್ಸ್ಟ್ ಜನರೇಷನ್ಸು ಹ್ಯಾಪಿ ಆಗಿರೋದನ್ನ ನೋಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಿಮ್ ಆಲೋಚನೆನ ಬದಲಾಯಿಸಿ. ಪ್ರತಿಯೊಬ್ಬ ಟ್ರಾನ್ಸ್ಫಾರ್ಮೇಶನ್ ಈಸಿ ಅಲ್ಲ, ಪ್ರತಿಯೊಂದು ಬದಲಾವಣೆ ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಅದನ್ನ ನಾನು ಮಾಡಕ್ಕೆ ರೆಡಿ ಇರ್ಬೇಕು. ಎಂಟರ್ಪ್ರಿನರ್ಶಿಪ್ ಇಸ್ ಡಿಗ್ನಿಟಿ. ತುಂಬಾ ಹೆಮ್ಮೆ ಇದೆ ಈ ತರ ಒಂದು ಎಂಟರ್ಪ್ರಿನರ್ಶಿಪ್ ಆಗ್ಬೇಕು ಅಂತ. ದ ಇಂಡಿಯಾ ಐ ಬಿಲೀವ್. ಅಂದ್ರೆ ಎವ್ರಿ ಫ್ಯಾಮಿಲಿ, ಇಂಡಿಯಾಲಿರೋ ಪ್ರತಿಯೊಬ್ಬ ಫ್ಯಾಮಿಲಿಗೂ ಅಪಾರ್ಚುನಿಟಿ
ಕೊಡ್ಬೇಕು. ಅವ್ರ ಡ್ರೀಮ್ಸ್ ಎಲ್ಲಿದ್ಯೋ ಆ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಕ್ ನಾನೇನ್ ಮಾಡ್ಬೇಕು ಮಾಡಬೇಕು. ದ ಮೊಮೆಂಟಮ್ ಸ್ಟಾರ್ಟ್ ಆಯ್ತು ಕಂಟಿನ್ಯೂಸ್ ಆಗಿ. ದ ಬೆಸ್ಟ್ ಚಾಪ್ಟರ್ ಹ್ಯಾಸ್ ನಾಟ್ ಬೀನ್ ಬಿಗಿಂಗ್ ಅಂದ್ರೆ ಬೆಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಹೋಯ್ತು. ನನಗಿನ್ನೂ ಸಮಾಧಾನ ಇಲ್ಲ. ಐ ಆಮ್ ನಾಟ್ ಡನ್. ನನಗಿನ್ನೂ ಸಮಾಧಾನ ಆಗ್ತಾ ಇಲ್ಲ. ನಿಮಗೂ ಇನ್ನೂ ಸಮಾಧಾನ ಆಗಿಲ್ಲ. ನಮ್ಮಿಬ್ಬರ ಸ್ಟೋರಿನೂ ಇನ್ನೂ ಸ್ಟಾಪ್ ಆಗಿಲ್ಲ. ಅವರ್ ಸ್ಟೋರಿ ಇಸ್ ನಾಟ್ ಓವರ್. ನಮ್ ಕತೆಗಳು ಇನ್ನು ಯಾವುದು ಮುಗುದಿಲ್ಲ. ಆಸ್ ಲಾಂಗ್ ಆಸ್ ಯು ಆರ್ ಬ್ರೀತಿಂಗ್ ಸ್ಟೋರಿ ಇಸ್ ನಾಟ್ ಓವರ್. ಎಷ್ಟ್ ಚೆನ್ನಾಗಿ ಹೇಳಿದ್ರು ನೋಡಿ. ನೀವು ನಾನು ಎಲ್ಲ ಎಷ್ಟು ಯಾವಾಗವರೆಗೂ ಉಸಿರಾಡಕ್ಕೆ ಉಸಿರಾಡ್ತಾ ಇರ್ತೀವೋ ಅಷ್ಟವರೆಗೂ ನಮ್ ಸ್ಟೋರಿ ಕಂಪ್ಲೀಟ್ ಆಗಿಲ್ಲ. ಇವತ್ ನಾನು ಏನೆಲ್ಲ ಇಲ್ಲಿದ್ದೀನೋ, ವೈ ಐ ಕೇಮ್ ಹಿಯರ್ ವಿತ್ ಪೇನ್. ನಾನು ಯಾಕೆ ಇಷ್ಟು ನೋವು, ಕಾಲ್ ನೋವಿದೆ, ಬ್ಯಾಂಡೇಜ್ ಹಾಕೊಂಡಿದೀನಿ, ಹುಷಾರಿಲ್ಲ, ಮಾತ್ರೆ ತಗೊಂಡಿದೀನಿ, ಇಲ್ಲಿ ಬಂದಿದ್ದೀನಿ ವಿತ್ ಪೇನ್ ಅಂದ್ರೆ ಇಸ್ ದ ಓನ್ಲಿ ಪರ್ಪಸ್. ನನ್ ಪರ್ಪಸ್ ಏನು ಅಂತ ನಾನು ತಿಳ್ಕೊಂಡು ನಿಮ್ಗೆ ಅದನ್ನ ತಿಳ್ಸಕ್ ಬಂದಿದ್ದೀನಿ. ನಿಮ್ ವೈ ಇದೆಲ್ಲ ನನ್ ವೈ ಆಯ್ತು. ಇವಾಗ ನಿಮ್ ವೈ ಏನು ಅಂತ ನೀವ್ ತಿಳ್ಕೊಳ್ಳಿ ಅಂತ ಹೇಳಿದ್ರು. ದ ಅಬವ್ ವಾಸ್ ನಾಟ್ ಟುಡೇ ಸೆಷನ್. ಇವತ್ತಿನ ಸೆಷನ್ ಇದಲ್ಲ. ದಟ್ ವಾಸ್ ವೈ ಮೈ ವೈ. ಅದು ಟುಡೇ ಇಸ್ ಅಬೌಟ್ ಯುವರ್ ಪರ್ಪಸ್. ನಿಮ್ ಪರ್ಪಸ್ ತಿಳ್ಕೊಳ್ಳಿ, ನಿಮ್ ಬಿಲೀಫ್ ಅಂದ್ರೆ ನಿಮ್ ನಂಬಿಕೆ ತಿಳ್ಕೊಳ್ಳಿ, ನಿಮ್ ಲೀಡರ್ಶಿಪ್ ತಿಳ್ಕೊಳ್ಳಿ, ನಿಮ್ ಲೆಗೆಸಿ ನೆಕ್ಸ್ಟ್ ಜನರೇಷನ್ಸ್ ಏನ್ ಕೊಡ್ಬೇಕು ತಿಳ್ಕೊಳ್ಳಿ. ಟೂ ಗುಡ್ ಇಸ್ ಟು ಮೇಕ್ ಯು ಟೇಕ್ ಮೋರ್ ಇನ್ಕಮ್ ಡ್ರೀಮ್ಸ್ ಅಂದ್ರೆ ಅವ್ರ ಗೋಲ್ ಏನು, ನಿಮ್ಮನ್ನ ಮೇಲ್ ಕರ್ಕೊಂಡ್ ಬರ್ಬೇಕು, ಇನ್ಕಮ್ ಕೊಡ್ಸ್ಬೇಕು, ಡ್ರೀಮ್ಸ್ ಫುಲ್ಫಿಲ್ ಮಾಡ್ಬೇಕು ಎಲ್ಲಾನು. ಪ್ಲೀಸ್ ಟೇಕ್ ಬ್ಯಾಕ್ ಯೋರ್ ಸೆಲ್ಫ್ಸ್ ಅಂದ್ರೆ ನೀವು ಅದನ್ನೆಲ್ಲ ತಗೊಳ್ಳಿ. ವೈ, ಹೌ ಅಂಡ್ ವಾಟ್ ಇಸ್ ಟುಡೇ ಸೆಷನ್. ಇವತ್ತಿನ ಸೆಷನ್ ಏನು, ವೈ, ಹೌ, ವಾಟ್, ಇದ್ ಮೂರು ಬೇಕು. ಒಂದು ಗೋಲ್ಡನ್ ಸರ್ಕಲ್ ಹಾಕಿದ್ರು. ಅಲ್ಲಿ ಹೌ ಅಂದ್ರೆ ವ್ಯಾಲ್ಯೂಸ್, ವಾಟ್ ಅಂದ್ರೆ ಆಕ್ಷನ್ಸ್ ಹಾಕೋದು, ವೈ ಅಂದ್ರೆ ನನ್ ಪರ್ಪಸ್, ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ. ನಮ್ಗೆಲ್ಲ ಇಲ್ಲಿ ಗೊತ್ತಿದೆ ಹೌ, ವಾಟ್, ಬಟ್ ಡೋಂಟ್ ನೋ ವೈ. ನನ್ಗಿಲ್ಲಿ ಹೌ ಅಂತ ಗೊತ್ತಾಗಿದೆ, ವಾಟ್ ಅಂತ ಗೊತ್ತಾಗಿದೆ, ಬಟ್ ವೈ ಅನ್ನೋದು ಗೊತ್ತಾಗಿಲ್ಲ. ಏನೋ ಒಂದು ಮೈಂಡ್ ಅಲ್ಲಿ ಹೇಳ್ತಾ ಇದೆ, ಸಮಥಿಂಗ್ ಇಸ್ ಟೆಲ್ಲಿಂಗ್ ಇನ್ ಮೈಂಡ್ ಬಟ್ ಡೋಂಟ್ ನೋ ವೈ. ಏನೋ ಮನ್ಸು ಹೇಳ್ತಾ ಇದೆ ಬಟ್ ಯಾಕೆ ಅಂತ ಗೊತ್ತಿಲ್ಲ. ಆಪಲ್ ಫೋನ್ದು ಎಕ್ಸಾಂಪಲ್ ಕೊಟ್ರು. ಆಪಲ್ ಫೋನ್ ಎಲ್ಲಾದ್ರೂ ನಾವು ಹೋದ್ರೆ ಫಸ್ಟ್ ಫೋನ್ ಇಡ್ತೀವಿ ಟೇಬಲ್ ಮೇಲೆ, ಅದೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ. ಯಾಕಂದ್ರೆ ಅದು ಪ್ರಶಾಂತ್ ಸರ್ ಟ್ರಾನ್ಸ್ಲೇಟ್ ಮಾಡಿದ್ರು. ಅವರು ಸ್ಟೋರೀಸ್ ನ ಹೇಳ್ತಾರೆ ಆಪಲ್ ಕಂಪನಿ ಅವರು. ಅವರು ಪ್ರಾಡಕ್ಟ್ ಹೀಗಿದೆ ಆಗಿದೆ ಅಂತೆಲ್ಲ ಹೇಳಲ್ಲ. ಅವರು ಎಮೋಷನಲ್ ಆಗಿ ಅವ್ರ ಎಕ್ಸ್ಪೀರಿಯನ್ಸ್ ನ ಹೇಳ್ತಾರೆ. ರೈಟ್ ಬ್ರದರ್ಸ್ ಅಂಡ್ ಸ್ಯಾಮ್ಯೂಲ್ ಲ್ಯಾಂಗಲಿ ಬಗ್ಗೆ ಹೇಳುದು. ರೈಟ್ ಬ್ರದರ್ಸ್ ಬಗ್ಗೆ ನಮ್ ನಟರಾಜ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ರೈಟ್ ಬ್ರದರ್ಸ್ ತುಂಬಾ ಅವರು ಬಡವರಾದ್ರೂ ಅವ್ರಿಗೆ ನಂಬಿಕೆ ಇತ್ತು, ಫ್ಲೈಟಿಂಗ್ ಬಂದ್ರೆ ವರ್ಲ್ಡ್ ನೇ ಚೇಂಜ್ ಮಾಡ್ಬೋದು ಅಂತ. ಆದ್ರೆ ಇಲ್ಲಿ ಸ್ಯಾಮ್ಯೂಲ್ ಅವ್ರಿಗೆ ತುಂಬಾ ಹಣ ಇತ್ತು, ಅವ್ರಿಗೆ ತಲೆನೂ ಇತ್ತು. ಬಟ್ ಅವ್ರೇನ್ ಯೋಚನೆ ಮಾಡಿದ್ರು, ನಾನ್ ರಿಚ್ ಆಗಿರ್ಬೇಕು, ಫೇಮಸ್ ಆಗ್ಬೇಕು ಅಂತ. ಮಾರ್ಟಿನ್ ಲೂಥರ್ ಐ ಹ್ಯಾವ್ ಎ ಡ್ರೀಮ್ ಅಂತ ಹೇಳಿದ್ರು. ಆವಾಗ ನೆಟ್ವರ್ಕ್ ಇಲ್ಲ, ಏನು ಇಲ್ಲ, ಈ ತರ ಸೋಷಿಯಲ್ ಮೀಡಿಯಾಸ್ ಯಾವ್ದು ಇಲ್ಲ. 2.5 ಲಕ್ಷ ಪೀಪಲ್ ಗ್ಯಾದರ್ ಆಗಿದ್ರಂತೆ 1963 ವಿತೌಟ್ ಸೋಷಿಯಲ್ ಮೀಡಿಯಾ ಇದ್ರಂತೆ. ಯಾಕೆ ಅಂದ್ರೆ ಅವ್ರು ಬಂದು ಅವ್ರ ವಾಯ್ಸ್ ಕೇಳ್ಬೇಕು ಅಂತ ಲೈವ್ ಆಗಿ ಅಟೆಂಡ್ ಮಾಡ್ಬೋದು. ಸೇಮ್ ಕಂಪನಿ, ಸೇಮ್ ಪ್ರಾಡಕ್ಟ್, ಸೇಮ್ ಪ್ಲಾನ್, ಬಟ್ ವಿ ಮಸ್ಟ್ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ. ಒಂದೇ ಕಂಪನಿ, ಒಂದೇ ಪ್ರಾಡಕ್ಟ್, ಒಂದೇ ಪ್ಲಾನ್, ಆದ್ರೆ ನಾವು ಕೆಲಸನ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಮೋದಿ ಕೇರ್ ಇಸ್ ಮೋರ್ ದನ್ ಅ ಬಿಸ್ನೆಸ್, ಇಟ್ಸ್ ಅ ಮೂವ್ಮೆಂಟ್. ಮೋದಿ ಕೇರ್ ಅಲ್ಲಿ ಬಿಸ್ನೆಸ್ ಗಿಂತ ಮೂವ್ಮೆಂಟಮ್ ಕ್ರಿಯೇಟ್ ಆಗ್ಬೇಕು. ನಾಟ್ ನ್ಯೂ ಪ್ರಾಡಕ್ಟ್ಸ್, ಹೊಸ ಪ್ರಾಡಕ್ಟ್ಸ್ ಅಲ್ಲ, ಹೊಸ ಪ್ಲಾನ್ ಅಲ್ಲ, ಹೊಸ ಮೋದಿ ಕೇರ್ ಅಲ್ಲ, ಯಾವ್ದು ಅಲ್ಲ. ಫ್ಯೂಚರ್ ಯು ಪೀಪಲ್ ಆರ್ ಮೋದಿ ಕೇರ್. ಫ್ಯೂಚರ್ ಅಂದ್ರೆ ನೀವೆಲ್ಲ ಮೋದಿ ಕೇರ್ ಅಲ್ಲಿ ಇರೋದು. ಯು ಶುಡ್ ಚೇಂಜ್. ನೀವ್ ಚೇಂಜ್ ಆಗ್ಬೇಕು, ನೀವ್ ಆಲೋಚನೆ ಮಾಡೋದು ಚೇಂಜ್ ಆಗ್ಬೇಕು. ದ ಮಿಂತ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಸ್ ದಟ್ ಅಂತ ಹೇಳಿದ್ರು. ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ನ ಮಿಂತ್ ಏನು ಅಂದ್ರೆ, ಪೀಪಲ್ ಜಾಯಿನ್ ಫಾರ್ ಕಾಂಪನ್ಸೇಷನ್ ಪ್ಲಾನ್. ಕೆಲವರು ಕಾಂಪನ್ಸೇಷನ್ ಪ್ಲಾನ್ ಇದೆ ಅಂತ ಜಾಯಿನ್ ಆಗ್ತಾರೆ. ಇನ್ನು ಕೆಲವರು ಹೇಗೆ ಜಾಯಿನ್ ಆಗ್ತಾರೆ, ಪ್ರಾಡಕ್ಟ್ಸ್ ಇದೆ ಅಂತ ಜಾಯಿನ್ ಆಗ್ತಾರೆ. ಇನ್ನು ಕೆಲವರು BVPD ಜಾಯಿನ್ ಆಗ್ತಾರೆ. The truth is that people you join you on ವೈ ಅಂದ್ರೆ ನಿಜವಾಗ್ಲೂ ನೀವ್ ಹೇಗ್ ಜಾಯಿನ್ ಮಾಡ್ಬೇಕಂದ್ರೆ ನಿಮ್ ವೈ ಏನಿತ್ತು, ನೀವ್ ಯಾಕೆ ಮೋದಿ ಕೇರ್ ಬಂದ್ರಿ, ನೀವೇನ್ ಪೇನ್ ಅಲ್ಲಿದ್ರಿ, ನೀವ್ ಮೋದಿ ಕೇರ್ ಬರಕ್ ಮುಂಚೆ ಹೇಗಿದ್ರಿ, ನೀವ್ ಮೋದಿ ಕೇರ್ ಬಂದ್ಮೇಲೆ ಏನಾಗ್ತೀರಾ, ಇದೆಲ್ಲ ನೀವ್ ಲೈವ್ ಆಗಿ ನೋಡಿದೀರಾ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೇಳಲ್ಲ. ಓಕೆ. ಪೇನ್ ಇಸ್ ನಾಟ್ ಟು ಹ್ಯಾವ್ ಮನಿ ಟು ಸೆಂಡ್ ಚಿಲ್ಡ್ರನ್ ಟು ಸ್ಕೂಲ್ ವಾಸ್ ನಾಟ್ ಹ್ಯಾಪಿ. ಹೌದು, ಅದೇ ಹೇಳಿದ್ರಲ್ಲ ಸರ್. ಪೇನ್ ಅಂದ್ರೆ ಏನು, ನಾನ್ ಖುಷಿಯಾಗಿರ್ಲಿಲ್ಲ, ಇದೆಲ್ಲ ಲೇಡೀಸ್ ಅಲ್ಲಿ ಸುಮಾರು ಜನ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಟುಡೇ ಐ ಆಮ್ ರೆಕಗ್ನೈಸ್ ಬೈ ಫ್ಯಾಮಿಲಿ ಅಂತೆಲ್ಲ ಹೇಳಿದ್ರು. ಜನ ನನ್ನ ಗುರ್ತಿಡಿತಾ ಇದಾರೆ, ಇದೆಲ್ಲಾನು ಹೇಳಿದ್ರು.
ಮೈ ವೈ ಇಸ್ ಟು ಟೇಕ್ ಮೈ ಚಿಲ್ಡ್ರನ್ ಟು ಸೆಕ್ಯೂರ್. ಸುಮಾರು ಜನ ಹೇಳಿದ್ರು ನನ್ನ ಮಕ್ಕಳಿಗೆ ನಾನು ಕಷ್ಟಪಟ್ಟಂಗೆ ಕಷ್ಟಪಡಬಾರ್ದು ಅಂತ. ವೈ ವಾಸ್ ದಟ್ ಇಂಪಾರ್ಟೆಂಟ್ ಅಂದ್ರೆ ಅಗೇನ್ ವೈ ಥಿಂಕ್ ಅಗೇನ್ ಮತ್ತೆ ಯೋಚನೆ ಮಾಡಿ ಯಾಕೆ, ಮತ್ತೆ ಯೋಚನೆ ಮಾಡಿ ಯಾಕೆ. ಡೋಂಟ್ ಸ್ಟಾಪ್ ಅಟ್ ದ ಫಸ್ಟ್ ಆನ್ಸರ್ ಬಗ್ಗೆ ನೀವು ಸ್ಟಾಪ್ ಮಾಡಬೇಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡಿ. ಫಸ್ಟ್ ವೈ ಏನ್ ಬರ್ದ್ವಿ ನಾವು, ಬಂಗ್ಲೆ ಬೇಕು, ಕಾರ್ ಬೇಕು, ಇದೆಲ್ಲ ಬೇಕು ಅಂತ ಬರ್ದ್ವಿ ಅಲ್ವಾ. ಬಟ್ ಅಲ್ಲಿ ಏನ್ ಎಕ್ಸಾಂಪಲ್ ಏನ್ ಹೇಳಿದ್ರು ಅವರು, ಒಂದು ನೀವು ಈ ಹಾಲಿಂದ ಇಂದಿರಾನಗರ್ಗೆ ಹೋಗ್ಬೇಕು ಅಂತಂದ್ರೆ ಒಂದ್ ಕಾರ್ ಅಂದ್ರೆ ನೀವು ಯಾವ ಕಾರಲ್ಲಿ ಹೋಗ್ಬೇಕು, ವೈ ಶುಡ್ ಯು ಗೋ ಟು ಇಂದಿರಾನಗರ್ಗೆ ಯಾಕೆ ಹೋಗ್ಬೇಕು, ಅದು ಒಂದ್ ಲಕ್ಸುರಿ ಕಾರಲ್ಲಿ ಹೋಗ್ಬೇಕಂದ್ರೆ ಲಕ್ಸುರಿ ಕಾರಲ್ಲೇ ನೀವ್ ಯಾಕೆ ಹೋಗ್ಬೇಕು ಇಂದಿರಾನಗರ್ಗೆ. ಇಂಪಾರ್ಟೆಂಟ್ ಅಂದ್ರೆ ಬೇರೆ ಕಾರಲ್ಲೂ ನಾನು ಹೋಗ್ಬೋದು, ಲಕ್ಸುರಿ ಕಾರೇ ನನಗೆ ಯಾಕೆ ಬೇಕು, ಅದು ಇಂದಿರಾನಗರ್ಗೆ ನಾನು ಯಾಕೆ ಹೋಗ್ಬೇಕು, ಅದಕ್ಕೆ ಕಾರಣ ಬೇಕು. ಲಕ್ಸುರಿ ಕಾರ್ ಬೇಕು ಅನ್ನೋದು ದ್ರಲ್ಲೇ ಸತ್ ಹೋಗ್ತೀವಿ. ಲಕ್ಸುರಿ ಅನ್ನೋದ್ರಲ್ಲೇ ಸತ್ ಹೋಗ್ತೀವಿ. ಕಾರ್ ಬೇಕಾದ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ಆಮೇಲೆ ಮರ್ಸಿಡೀಸ್ ಬೆನ್ಸ್ ಕಾರ್ ಬಗ್ಗೆ ಹೇಳಿದ್ರು, ನಿಮ್ಗೆ ಹಣನೇ ಬೇಕಾ, ಮರ್ಸಿಡೀಸ್ ಬೆನ್ಸ್ ಕಾರ್ ಶೋರೂಮ್ ಹೋಗಿ ನೀವಲ್ಲಿ ಕೆಲಸ ಮಾಡಿ ದಿನ ಮರ್ಸಿಡೀಸ್ ಕಾರ್ನು ನೋಡ್ತೀರಾ, ಜೊತೆಗೆ ಸಂಬಳನೂ ನಿಮಗ್ ಬರುತ್ತೆ. ನನ್ನ ಉದ್ದೇಶ ನೀವ್ ಚೇಂಜ್ ಆಗಿ ಇಂಡಿಯಾ ಅಲ್ಲಿ ಎಲ್ಲಾರು ಚೇಂಜ್ ಆಗ್ಬೇಕು ಅಂತ. ಸೊ ಕೀಪ್ ಆಸ್ಕಿಂಗ್, ನಿಮ್ಮನ್ನ ನೀವು ಕ್ವೆಶನ್ ಕೇಳ್ತಾ ಇರಿ, ಯಾಕೆ ನನಗ್ ಯಾಕೆ ಇದ್ ಬೇಕು, ನನಗ್ ಮಾತ್ರ ಇದು ಯಾಕೆ ಬೇಕು, ನನಗ್ ಬಂದ ಮೇಲೆ ವೈ ವಿಲ್ ದಿಸ್ ಚೇಂಜ್ ಮೈ ಲೈಫ್, ಇದ್ರಿಂದ ನನ್ನ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅಂತ. ಮೋಸ್ಟ್ ಪೀಪಲ್ ಸ್ಟಾರ್ಟ್ ವಿತ್ ವಾಟ್. ತುಂಬಾ ಜನ ವಾಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಐ ಸೆಲ್ ಪ್ರಾಡಕ್ಟ್ಸ್, ಐ ಸೆಲ್ ಅಪರ್ಚುನಿಟಿ, ಐ ಸೆಲ್ ಇನ್ಕಮ್. ಬಟ್ ಗ್ರೇಟ್ ಲೀಡರ್ಸ್ ಸ್ಟಾರ್ಟ್ ವಿತ್ ವೈ. ಸುಮಾರು ಜನ ಪ್ರಾಡಕ್ಟ್ಸ್ ಇಂದ ಬರ್ತಾರೆ, ಅಪರ್ಚುನಿಟಿ ಕೊಡ್ತಾರೆ, ಇನ್ಕಮ್ ಬರ್ತಾರೆ. ಆದ್ರೆ ನಾನ್ ಇಲ್ಲಿ ಯಾಕೆ ಅನ್ನೋದಕ್ಕೋಸ್ಕರ ಬಂದಿರೋದು. ನಿಮ್ ಸ್ಟೋರಿ ಮ್ಯಾಟರ್ ಆಗುತ್ತೆ ಇಲ್ಲಿ, ನೀವು ಕಷ್ಟಪಟ್ಟಿರೋದು ಮ್ಯಾಟರ್ ಆಗುತ್ತೆ, ನಿಮ್ ಗ್ರೋತ್ ಮ್ಯಾಟರ್ ಆಗುತ್ತೆ, ನಿಮ್ ಟ್ರಾನ್ಸ್ಫಾರ್ಮೇಶನ್, ನಿಮ್ ಬದಲಾವಣೆ ಮ್ಯಾಟರ್ ಆಗುತ್ತೆ. ಥಿಂಕ್ ಅಬೌಟ್ ಯುವರ್ ಬಿಗ್ಗೆಸ್ಟ್ ಸ್ಟ್ರಗಲ್. ನಿಮ್ಗೆ ದೊಡ್ಡ ಕಷ್ಟ ಯಾವ್ದು ಬಂದಿದ್ಯೋ ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಿ, ನೀವ್ ಅದ್ರ ಪ್ಯಾಟ್ರನ್ ನ ನೋಡ್ತಾ ಹೋಗಿ ಕ್ರಾಫ್ಟ್ ಮಾಡ್ಕೊಳ್ಳಿ. ನೀವೊಂದು ಸ್ಕೆಚ್ ಹಾಕೊಳ್ಳಿ, ನಿಮ್ಮನ್ನ ನೀವು ಸ್ಕೆಚ್ ಹಾಕೊಳ್ಳಿ. ಐ ಬಿಲೀವ್ ಅವರು ಅದನ್ನೇ ನಂಬಿದ್ರು. ವಾಟ್ ವಾಸ್ ದ ಓಷನ್ ಇನ್ ಯುವರ್ ಲೈಫ್. ನಿಮ್ಮಲ್ಲಿ ಸಮುದ್ರದ ತರ, ಬಿರುಗಾಳಿ ತರ ಏನ್ ಬಂದ್ ಹೋಯ್ತು ಅದನ್ನ ನೀವ್ ಯೋಚನೆ ಮಾಡಿ. ನಿಮ್ ಗ್ರೇಟೆಸ್ಟ್ ಸ್ಟ್ರಗಲ್ಸ್ ಬಗ್ಗೆ. ಯು ಫಾರ್ಗಾಟ್ ಯುವರ್ ಸ್ಟ್ರಗಲ್ಸ್ ಆರ್ ಯು ಡೋಂಟ್ ವಾಂಟ್ ಟು ರೆಕಗ್ನೈಸ್ ದ ಪೇನ್. ನಿಮ್ ಕಷ್ಟಗಳೆಲ್ಲಾನು ನೀವು ನೆನಪಿಸ್ಕೋಬೇಕು, ಅವಾಗ ನೆನಪಿಸ್ಕೊಂಡು ಆ ಕಷ್ಟಗಳಿಂದ ನೀವ್ ಎಷ್ಟು ಪೇನ್ ತಿಂದಿದ್ದೀರಾ ಅಂತ. ಇಲ್ಲಿ ತುಂಬಾ ಜನ ಇದ್ದಾರೆ ನೋವು ಯಾರಿಗಿದೆ ಅಂತ, ಅವ್ರಿಗೆಲ್ಲ ಹೆಲ್ಪ್ ಮಾಡೋಣ ನಾವು. ನೋವಿರೋರ್ಗೆ ಆಚೆ ತಗೊಂಡ್ಬರೋಣ. ಟುಡೇ ಆ ಪ್ರಾಬ್ಲಮ್ ಇಸ್ ಹೌ ಟು ಟೇಕ್ ಅವೇ ದ ಪೇನ್. ಇವತ್ತು ಟಾಪಿಕ್ ಏನು, ನಾನು ಆ ಪೇನ್ ನ ಹೇಗೆ ಆಚೆ ತರಬೇಕು. ನಾನ್ ಯಾರಿಗೆಲ್ಲ ಅವಕಾಶ ಕೊಡ್ತೀನೋ ಅವ್ರಿಗೆ ಪ್ರತಿಯೊಂದು ಕೊಡ್ಬೇಕು. ವಾಲಂಟಿಯರ್ ಆಗಿ ವರ್ಕ್ ಮಾಡ್ಬೇಕು. ಶೇರಿಂಗ್ಸ್ ನ ಮಾಡ್ಬೇಕು. ನೀವು ಆಚೆ ಹೋದಾಗ ಹೂ ವಾಂಟ್ ಟು ಶೇರ್ ದೇರ್ ವೈ. ಯಾರೆಲ್ಲ ಇಲ್ಲಿ ಶೇರ್ ಮಾಡ್ಬೇಕು ಅಂದಾಗ ನೀವೆಲ್ಲ ನೋಡಿದ್ರಿ, ಎಲ್ಲಾರು ಶೇರ್ ಮಾಡ್ಕೊಂಡ್ರು. ವಿ ಡೋಂಟ್ ಸೆಲ್ ಪ್ರಾಡಕ್ಟ್ಸ್, ವಿ ಸೆಲ್ ಅವರ್ ಬಿಲೀಫ್. ನಾನು ಪ್ರಾಡಕ್ಟ್ಸ್ ನ ಸೆಲ್ ಮಾಡ್ತಾ ಇಲ್ಲ, ನನ್ನ ನಂಬಿಕೆನ ಸೆಲ್ ಮಾಡ್ತಾ ಇದ್ದೀನಿ. ಮೋದಿ ಕೇರ್ಸ್ ಆದ್ರೆ ವೈ, ಯಾಕೆ, ಮೋರ್ ದೆನ್ ಅ ಕಂಪನಿ, ನನಗೆ ಮೂವ್ಮೆಂಟ್ ಆಗ್ಬೇಕು, ಕ್ರಿಯೇಟಿಂಗ್ ತುಂಬಾ ಎಂಟರ್ಪ್ರಿನರ್ಸ್ ನ ಕ್ರಿಯೇಟ್ ಆಗ್ಬೇಕು. ನನ್ ವಿಷನ್ ಏನಿದೆ ಇಲ್ಲಿ, ಬಿಲ್ಡಿಂಗ್ ಬಿಲೀಫ್, ನಂಬಿಕೆನ ಹುಟ್ಟಾಕ್ಬೇಕು. ಇಂಡಿಯನ್ಸ್ ಎಲ್ಲಾರು ಮುಂದೆ ಬರ್ಬೇಕು. ಫೈನಾನ್ಷಿಯಲಿ ಪ್ರತಿಯೊಬ್ಬರಿಗೂ ಹಣ ಇರ್ಬೇಕು. ನಾನು ನೀವು ಎಲ್ಲ ಮೋದಿ ಕೇರ್ ಸೇರ್ಕೊಂಡು ಒಟ್ಟುಗೂಡು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಯುವರ್ ವೈ ಅಂಡ್ ಮೋದಿ ಕೇರ್ಸ್ ವೈ ಟ್ರಾನ್ಸ್ಲೇಟ್ಸ್ ಇನ್ ಟು ಯುವರ್ ಮಿಷನ್. ನಿಮ್ ವೈ, ಮೋದಿ ಕೇರ್ ವೈ ಎಲ್ಲಾನು ಮುಂದೆ ದೊಡ್ಡ ಗುರಿನ ಸಾಧನೆ ಮಾಡುತ್ತೆ. ನೀವು ಪೇನ್ ಅಲ್ಲಿ ಪ್ರೆಸೆಂಟ್ ಆಗಿದ್ದು, ನಾಟ್ ಯುವರ್ ಹೌಸ್ ಬೇಕು, ಬಂಗ್ಲೆ ಬೇಕು ಎಲ್ಲ ಅಲ್ಲ, ನಿಮ್ ಪೇನ್ ನ ಬೇರೆಯವ್ರ ಹತ್ರ ನೀವು ಹೇಳ್ತಾ ಹೋಗ್ಬೇಕು. ಮೈ ವಿಶ್ ಆಫ್ಟರ್ ದಿಸ್ ಸೆಷನ್, ಡೋಂಟ್ ಪ್ರೆಸೆಂಟ್ ಕಾರ್. ಕರೆಕ್ಟ್. ಇವ್ರು ಹೇಳಿದ್ದು ಸಮೀರ್ ಸರ್, ನೀವ್ ಇದಾದ್ಮೇಲೆ, ಈ ಸೆಷನ್ ಆದ್ಮೇಲೆ ಎಲ್ಲೇ ಹೋದ್ರು ನನಗ್ ಕಾರ್ ಬಂತು, ಬಂಗ್ಲೆ ಬಂತು, ನಾನು ಇಷ್ಟು ಫಾರಿನ್ ಟ್ರಿಪ್ ಹೋದೆ, ಇದೆಲ್ಲ ಯಾವ್ದು ಹೇಳ್ಬೇಡಿ. ನಿಮ್ ಪೇನ್ ಏನಿತ್ತು ಆ ಪೇನ್ ಇಂದ ಮೋದಿ ಕೇರ್ ಇಂದ ಆಚೆ ಹೇಗ್ ಬಂದಿದ್ದೀರಾ ಹೇಳಿ. ಬಿಫೋರ್ ಅಂಡ್ ಆಫ್ಟರ್ ಸೆಷನ್ ಯು ಚೇಂಜ್ ಯುವರ್ ಥಾಟ್. ನಿಮ್ ಈ ಸೆಷನ್ ಆದ್ಮೇಲೆ ನಿಮ್ ಥಾಟ್ ಅಲ್ಲಿ ಚೇಂಜ್ ಆಗ್ಬೇಕು. ನಿಮ್ ಪೇನು, ನಿಮ್ ಪರ್ಪಸ್ ಏನಕ್ಕಿದ್ದೀರಾ, ಚೆಕ್ಕು ಇದೆಲ್ಲ ಬಿಟ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ ರೇಟಿಂಗ್ಸ್ ನ ನೀವ್ ಕೊಡಿ. ಲೀಡರ್ಶಿಪ್ ಟುಡೇ ಆಗಿದ್ದೀರಾ, ನಿಮ್ ಲಿಸನಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ಬೇಕು. ಟೀಮ್ ಅಲ್ಲಿ ಟ್ರಸ್ಟ್ ನ ತಗೊಂಡ್ಬರ್ಬೇಕು. ಪರ್ಪಸ್ ಟು ಪರ್ಫಾರ್ಮೆನ್ಸ್, ಅದೇ ಪರ್ಫಾರ್ಮೆನ್ಸ್ ಗೆ ಪರ್ಪಸ್ ಕೊಡಿ.
ಬಿಲೀಫ್ ನ ನಂಬಿಕೆನ ಆಕ್ಷನ್ ಹಾಕಿ ಅಂತ ಹೇಳಿದ್ರು. ರಿಕ್ಯೂಟ್ ವಿತ್ ವೈ, ಸ್ಟಾಪ್ ಸೆಲ್ಲಿಂಗ್, ಎಲ್ಲ ಮಾರೋದನ್ನ ಬಿಟ್ಬಿಡಿ, ಸ್ಟಾರ್ಟ್ ಶೇರಿಂಗ್ ಯೋರ್ ಸ್ಟೋರಿ ಅಂತ ಹೇಳಿದ್ರು. ಮತ್ತೆ ಅವ್ರು ಹೇಳಿದ್ರು ಟೈಮ್ ಬಗ್ಗೆ, 90 days ಪ್ಲಾನ್ ಬಗ್ಗೆನೂ ಅವ್ರು ಹೇಳಿದ್ರು. ನೀವು ಒಂದು ದೊಡ್ಡ ಗೋಲ್ ಇಟ್ಕೊಳ್ಳಿ, 3 ಜನ ಮೆಂಟರ್ಸ್ ನಿಮ್ ಜೊತೆಗೆ ಇಟ್ಕೊಳ್ಳಿ, ಡೈಲಿ ಒಂದು ಹ್ಯಾಬಿಟ್ ನ ಚೇಂಜ್ ಮಾಡಿ, ಆಗ ಏನಾಗುತ್ತೆ ನೋಡ್ತಾ ಹೋಗಿ ಅಂತ ಹೇಳಿದ್ರು. ನಾನು ಐ ಪ್ರಾಮಿಸ್ ಟು ಮೈ ಸೆಲ್ಫ್, ಅಂದ್ರೆ ಅವರೇ ಪ್ರಾಮಿಸ್ ಮಾಡ್ಕೋಬೇಕು. ಇವತ್ ನಿಮಗ್ ನೀವ್ ಪ್ರಾಮಿಸ್ ಮಾಡ್ಕೊಳ್ಳಿ, ನಾನು ಒಂದ್ ಒಳ್ಳೆ ಜೀವನ ಜೀವಿಸ್ತೀನಿ ಅಂತ ಹೇಳಿದ್ರು. ಟೈಮ್ ಟು ಕಮಿಟ್, ಇದಾದ್ಮೇಲೆ ನೀವೆಲ್ಲ ಕಮಿಟ್ ಆಗ್ಲೇಬೇಕು. ಇವತ್ತು ನಿಮ್ ವೈನ ನೀವ್ ಫೌಂಡ್ ಮಾಡ್ಕೊಂಡಿದ್ದೀರ, ನೆಕ್ಸ್ಟ್ ಬೇರೆಯವ್ರ ವೈನ ನೀವ್ ಕಂಡಿಡ್ದು ನೆಕ್ಸ್ಟ್ ಮಾಡ್ಕೊಳ್ಳಿ. ನಿಮ್ ವೈ ಕ್ಲಿಯರ್ ಆಗಿದ್ರೆ ಯು ನೋ ಹೌ ಇಟ್ಸ್ ಈಸಿಯಾಗಿ ಹೇಗಾಗುತ್ತೆ, ಸ್ಟೋರಿ ಹೆಂಗ್ ಸ್ಟ್ರಾಂಗ್ ಆಗುತ್ತೆ, ಲೀಡರ್ಶಿಪ್ ಹೇಗ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಮೋದಿ ಕೇರ್ ಎಲ್ಲ ಕೊಟ್ಟಿದೆ, ಅಂದ್ರೆ ಮೋದಿ ಕೇರ್ ಹಸ್ ಗಿವನ್ ಮಿ ಎವ್ರಿಥಿಂಗ್. ಎಲ್ಲ ಕಳ್ಕೊಂಡು ಬೀದಿಗೂ ಬಂದಾಯ್ತು, ಮನೆ ಯಾರೆಲ್ಲ ಇಟ್ಕೊಂಡಿದ್ರು ಅದೆಲ್ಲ ಕಳ್ಕೊಂಡು ಬಂದಾಯ್ತು, ಮತ್ತೆ ಮೋದಿ ಕೇರ್ಗೆ ಎಲ್ಲ ಬಂದಿದೆ ಅಂತಾನು ಹೇಳ್ಕೊಂಡ್ರು. ನೆಕ್ಸ್ಟ್ ಅವ್ರು ಊಟದ ಶೈಲಿ ಸಹ ಸಮೀರ್ ಸರ್ ಹೇಳಿರೋದು. ನಾನು ಈಗ ಊಟ ಮಾಡ್ತೀನಿ, ವೀಕ್ಲಿ ಅವರು ಜಾಸ್ತಿ ಏನು ತಿನ್ನೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಸಮೀರ್ ಸರ್. ಅದ್ ನಾನು ಆಕ್ಚುಲಿ ಬರ್ಕೊಂಡಿಲ್ಲ, ಕೇಳಿಸ್ಕೊಳ್ತಾ ಇದ್ದೆ. ಅವರು ಊಟ ಮಾಡೋದು ಎಲ್ಲ ಒಂದು ರೋಟಿ ತಿಂತಾರಂತ ಅಷ್ಟೇ, 2 ಟೈಮು ಒಂದೇ ರೋಟಿ ನಾನ್ ತಿನ್ನೋದು ಅಂತ ಹೇಳಿದ್ರು. ಆ ಮೀಲ್ನು ಅವರು ಡಿಫ್ರೆಂಟ್ ಮಾಡಿರ್ತಾರಂತೆ, ಅಂದ್ರೆ ಬೇರೆ ಬೇರೆ ತರ. ಒಂದು ವಾರಕ್ಕೆ 4 dinners ತಿಂತಾರಂತೆ, ಮತ್ತೆ 2 meals ಮಾತ್ರ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಇದೆಲ್ಲ ಆದ್ಮೇಲೆ ಮಧ್ಯದಲ್ಲಿ ನಮ್ಮ ಲಕ್ಷ್ಮೀ ಮೇಡಮ್ ಮಾತಾಡಿದ್ದು, ಆಮೇಲೆ ಶಿವಯ್ಯ ಸರ್ ವೈಫ್ ಮಾತಾಡಿದ್ದು, ಇದೆಲ್ಲ ಮಾತಾಡಿದ್ದು ನಿಮ್ಗೆಲ್ಲ ಆಲ್ರೆಡಿ ಅರ್ಥ ಆಗಿದೆ ಅನ್ಸತ್ತೆ, ಯಾಕಂದ್ರೆ ಅವರೆಲ್ಲ ಕೆಲವು ತೆಲುಗಲ್ಲೇ ಮಾತಾಡಿದ್ದು ಎಲ್ಲರಿಗೂ ಅರ್ಥ ಆಗಿರ್ಬೋದು. ಲಕ್ಷ್ಮೀ ಮೇಡಮ್ ಮಾತಾಡಿರೋದೆಲ್ಲ, ಯಾಕಂದ್ರೆ ಅದೆಲ್ಲ ಹೇಳಿದ್ರೆ ಇನ್ನೂ ಟೈಮ್ ಆಗುತ್ತೆ. ಸೊ ಇಷ್ಟು ನನ್ ಕಡೆಯಿಂದ ಏನ್ ಬೆಸ್ಟ್ ಆಗಿದ್ಯೋ ಅದೆಲ್ಲ ಇವತ್ ನಾನ್ ಕೊಟ್ಟಿದ್ದೀನಿ. ಯಾರಿಗ ಅರ್ಥ ಆಗಿದ್ಯೋ ಅರ್ಥ ಆಗಿಲ್ವೋ ನನಗ್ ಖಂಡಿತ ಗೊತ್ತಿಲ್ಲ. ಅರ್ಥ ಆಗಿದ್ರು ಮೋದಿ ಕೇರ್ನ ಮಾಡಿ, ಅರ್ಥ ಆಗಿಲ್ಲ ಅಂದ್ರೂ ಮೋದಿ ಕೇರ್ನ ಮಾಡ್ತಾ ಹೋಗಿ. ಯಾಕಂದ್ರೆ ಇಲ್ಲಿ ನನ್ ವೈನ ನಾನ್ ಕಂಡ್ಕೊಂಡಿದೀನಿ, ಎಲ್ಲರೂ ನಮ್ ವೈನ ಕಂಡ್ಕೊಂಡ್ ಬೇರೆಯವ್ರ ವೈನ ನಾವು ಸಕ್ಸಸ್ ತಗೊಂಡ್ ಬರ್ಬೇಕು. ಸೊ ಇಷ್ಟ ಹೇಳ್ತಾ ನನ್ ಮಾತನ್ನ ಮುಗಿಸ್ತೀನಿ. ಇವತ್ ನನ್ ಕಡೆಯಿಂದ ಇಷ್ಟು. ಥ್ಯಾಂಕ್ ಯು ಸೋ ಮಚ್ ನೂರ್ಜಾನ್ ಮ್ಯಾಮ್. ಓವರ್ ಟು ಯು ಮ್ಯಾಮ್. ಸೂಪರ್ ಸೂಪರ್ ಮ್ಯಾಮ್ ಬೇಗ ಮಾತಾಡಿ, ಬೇಗ ಶೇರಿಂಗ್ಸ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓವರ್ ಟು ಯು. ಟೈಮ್ ಆಗ್ತಾ ಇದೆ, ಹೆಂಗೆ ಮೇಡಮ್ ಶೇರಿಂಗ್ಸ್? ತಗೊಳ್ಳಿ ಶೇರಿಂಗ್ಸ್ ತಗೊಳ್ಳಿ, ಇನ್ನೊಂದು 4 ಜನ ಶೇರಿಂಗ್ಸ್ ತಗೊಳ್ಳಿ, ಆಮೇಲೆ ನಾನು ಸರ್ ಹ್ಯಾಂಡ್ ಓವರ್. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ತುಂಬಾನೇ ಅದ್ಭುತವಾಗಿ ಬಂತು ಕ್ಲಾಸು. ಮತ್ತೆ ರಿಪೀಟ್ ಆಯ್ತು ಮೇಡಮ್. ನಾವು ಅಲ್ಲಿ ಏನೇನು ಕೇಳಿದ್ದು ಅರ್ಥ ಆಗಿತ್ತು, ಇಂಗ್ಲಿಷ್ನಲ್ಲಿ ಹೇಳಿದ ಅರ್ಥ ಆಗಿರ್ಲಿಲ್ಲ, ಹಿಂದಿನಲ್ಲಿ ಹೇಳಿದ ಅರ್ಥ ಆಗಿತ್ತು. ಮತ್ತೆ ನಾವು ಅಲ್ಲಿ ಹಾಲಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡ